ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವಿಘ್ನೇಶ್ವರ ಪಾದ ಪಂಕಜಂ. ಧರ್ಮ ಬಂಧುಗಳೇ, ರಾಮಾಯಣ ದರ್ಶನಂ ಪ್ರವಚನ ಮಾಲಿಕೆಯ 28ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ತೊರವೆಯ ನರಹರಿಯ ರಾಮಾಯಣವನ್ನು ಆಧರಿಸಿ ವಾಚನ ವ್ಯಾಖ್ಯಾನವನ್ನು ಮಾಡುತ್ತಿದ್ದ ಹಾಗೆ ಮೂಲ ರಾಮಾಯಣದ ಸೃಷ್ಟಿಕರ್ತರಾದ ಆದಿಕವಿಗಳಾದ ಮಹರ್ಷಿ ವಾಲ್ಮೀಕಿಗಳ ಮೂಲ ರಾಮಾಯಣದ ಆಶಯಗಳನ್ನು ಮತ್ತು ವಿಚಾರಗಳನ್ನು ಸಂಯೋಜಿಸಿಕೊಂಡು ಪ್ರವಚನ ಮಾಲಿಕೆ ಸಾಗ್ತಾ ಇದೆ. ಕಳೆದ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಪಂಚವಟಿಯ ಪ್ರವೇಶ ಮಾಡಿದ್ದಾರೆ. ಚಿತ್ರಕೂಟದಿಂದ ಹೊರಟು ದಕ್ಷಿಣಾಭಿಮುಖವಾಗಿ ಅತ್ರಿಗಳು, ಶರಭಂಗರು, ಸುದರ್ಶನರು, ಸುತೀಕ್ಷಣರು ಮತ್ತು ಅಗಸ್ಯರೇ ಮುಂತಾಗಿ ಮಾರ್ಗದರ್ಶನ ಮಾಡುತ್ತಾ ಗೋದಾವರಿ ನದಿ ತೀರದ ಪಂಚವಟಿ ಪ್ರದೇಶದಲ್ಲಿ ನೆಲೆ ನಿಲ್ತಾರೆ. ಅದು ದಂಡಕಾರಣ್ಯ. ಕೈಕೇಯಿಯ ಮಾತು ಹಾಗೆ 14 ವರ್ಷ ದಂಡಕಾರಣ್ಯದಲ್ಲಿ ವನವಾಸಿಯಾಗಬೇಕು ಎಂಬ ಮಾತು. ಆದರೆ ಒಟ್ಟು ವನವಾಸದ 14 ವರ್ಷದಲ್ಲಿ ಈಗಾಗಲೇ ಅವರು 10 ವರ್ಷವನ್ನು ಪೂರೈಸಿದ್ದಾರೆ. ಪ್ರಧಾನ ಸಂಕಲ್ಪ ಏನಿರುವಂತಹದ್ದು? ಅವತಾರಿಯಾದಂತಹ ರಾಮನದ್ದು ಭಗವತ್ ಸಂಕಲ್ಪ, ದುಷ್ಟರ ಹನನ, ಶಿಷ್ಟರ ಸಂರಕ್ಷಣ. ಇದು ಬಹಳ ಮುಖ್ಯ. ಮಾತ್ರವಲ್ಲ, ದಾರಿಯುದ್ದಕ್ಕೂ ಯಾರ್ಯಾರು ಋಷಿಮುನಿಗಳು, ವಿರಾಗಿಗಳು, ಸಂತರು, ಬ್ರಾಹ್ಮಣ ಸಂದೋಹ, ಅಗಸ್ಯಾದಿಗಳು ದೂರ ಹೇಳಿದರು, ರಾಕ್ಷಸರ ಅಟ್ಟುಳಿ, ರಾಕ್ಷಸರ ಬಾಧೆ, ಇದನ್ನು ಕಿರಿದು ದಿನದಲ್ಲಿ ಕೊಂದು ಕೊಡ್ತೇನೆ ಅಂತ ರಾಮ ಹೇಳ್ತಾನೆ. ಅದಕ್ಕೆ ಪೂರಕವಾಗಿ ಅವರು ಪಂಚವಟಿಯಲ್ಲಿ ಒಂದು ಕಡೆಯಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ 5 ವಟವೃಕ್ಷಗಳು ಅವುಗಳಿಂದ ಕೂಡಿದಂತಹ ಪ್ರದೇಶ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಕವಿಗಳು ಹೇಳ್ತಾರೆ ಅಶೋಕ, ಅಶ್ವತ್ಥ, ಆಲ, ಅತ್ತಿ, ಮತ್ತಿ, ಹೀಗೆ 5 ವಟವೃಕ್ಷಗಳಿಂದ ಪರಿವೇಷ್ಟಿತವಾದಂತಹ ಪ್ರದೇಶದಲ್ಲಿ ಅವರು 2 ಎಲೆಮನೆಯನ್ನು ಲಕ್ಷ್ಮಣನ ಮೂಲಕವಾಗಿ ಮಾಡಿಸಿ ಅವರಲ್ಲಿ ತಮ್ಮ ಮುಂದಿನ 4 ವರ್ಷದ ವನವಾಸವನ್ನು ಪೂರೈಸುವುದಕ್ಕೆ ಅವರಲ್ಲಿ ನೆಲೆ ನಿಲ್ತಾರೆ. ಆ ಸಂದರ್ಭದಲ್ಲಿ ಪ್ರಸ್ತಾಪನೆ ಕಳೆದ ಸಂಚಿಕೆಯಲ್ಲಿ ಶೂರ್ಪನಖಿಯ ಬಗ್ಗೆ ನಾವು ಹೇಳಿದ್ದೇವೆ. ಅವಳು ಬಂದು ರಾಮನ ಸೌಂದರ್ಯವನ್ನು ಕಂಡು ಮನ್ಮಥನ ಪಂಚಬಾಣಕ್ಕೆ ತುತ್ತಾಗಿ ಅಶೋಕ, ಅರವಿಂದ, ಚೂತ, ನವಮಲ್ಲಿಕ, ನೀಲೋತ್ಪಲ, ಸನ್ಮೋಹನ, ಉನ್ಮಾದನ, ಶೋಷಣ, ತಾಪನ, ಸ್ತಂಭನ ಈ ಗುಣವುಳ್ಳಂತಹ ಬಾಣಗಳಿಂದ ಅವಳಲ್ಲಿ ಶೃಂಗಾರ ರಸ ಅಥವಾ ಒಂದು ರೀತಿಯ ಕಾಮಭಾವನೆ ಕೆರಳಿ ರಾಮನನ್ನು ಅವಳು ನೋಡುವಂತಹದ್ದನ್ನು ನಾವು ಕಳೆದ ಸಂಚಿಕೆಯಲ್ಲಿ, ಈಗ 28ನೇ ಸಂಚಿಕೆಯಲ್ಲಿ ನಾವು ಅರಣ್ಯಕಾಂಡದ 4ನೇ ಸಂಧಿಯ ಕಡೆಗೆ ಸಾಗೋಣ. ನೋಡಲಿ ಕಂಗಜನ ಹೂ ಮೂಡಿಗೆಯ ಸರಳಂಗದೊಳಗ ಕಾಡಿದವು ಮೈ ಮರೆದಳುಂದೆರಡಂಬವಸ್ಥೆಗಳ ಜೋಡಣೆಯ ಜೋಕೆಗಳ ಜಡಿತೆಯ ಜಾಡನೆಯ ಜೊಮ್ಮಿನಲಿ ಬಳಿಕಿ ಜಾಡಿದಳು ಬಳಿಕೀಡಾಡಿದಳು ವಿಕೃತಾತಿಶಯದ ನಿಶಾಟ ರೂಪಕವ ನೋಡಲಿಕೆ
ನೋಡಿದಳು ಓ ರಾಮ ಸೀತೆಯರು ಪಗಡೆಯಾಡುವುದನ್ನು ನೋಡಿದ್ಲು ಅವಳು. ಅವಳ ದಾಂಪತ್ಯ, ಅವಳ ಗೃಹಸ್ಥಾಶ್ರಮ ಕಮರಿ ಹೋಗಿತ್ತು. ವಿದ್ಯುಜ್ಜಮನ ಜೊತೆಗೆ ಅವಳಿಗೆ ಮದುವೆಯಾಗಿತ್ತು. ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ಅಪೂರ್ವ ಸುಂದರನಾದ, ಅಂಗೋಪಾಂಗ ಸಮನ್ವಯದ, ಆಜಾನುಬಾಹು, ದೀರ್ಘದೇಹಿ ಈ ರಾಮನನ್ನು ಕಂಡು ಅವರಲ್ಲಿ ವಿಶೇಷವಾದಂಥ ಆಸಕ್ತಿ ಹುಟ್ಟಿತು. ಹಾಗಾದರೆ ರಾಮನನ್ನು ಲಕ್ಷ್ಮಣನನ್ನು ಕೊಂದು ತಿನ್ನುವುದಲ್ಲ, ತಾನು ಇವನ ಜೊತೆಗೆ ಸಂಸಾರ ಮಾಡಬೇಕು. ಸೌಂದರ್ಯದಲ್ಲಿ ಇಂದ್ರನ ಮಗನಾದಂತಹ ಜಯಂತನೋ ಚಂದ್ರನೋ ಅಥವಾ ಮನ್ಮಥನೋ ಅಂತ ಅವಳಿಗೆ ಅನ್ನಿಸಿತು. ಹಾಗಾದ ಕಾರಣ ಯಾಕೆ ನಾನು ಸಂಸಾರವನ್ನೇ ಮಾಡಬಹುದಲ್ಲ ಅಂತ ಅವಳಿಗೆ ಆಶೆ ಚಿಗುರಿತು. ತೊರವೆ ಹೇಳ್ತಾನೆ, ಇದರಿಂದಾಗಿ ಅವಳು ಕಾಮಾವಸ್ಥೆಯಿಂದ ಮೈಮರೆತಳು, ತನ್ನ ಸ್ವರೂಪವನ್ನು ಮರೆತಳು. ಅವಳ ಅಭಿಲಾಷೆ, ಅವರ ಚಿಂತನೆ ಅವಳದ್ದು ಮನ್ಮಥನ ಬಾಣ, ಪುಷ್ಪ ಬಾಣಗಳು ನಾಟಿದಂತೆ. ಉಳಿದವರ ಹತ್ರ ಇರುವ ಹಾಗಂತೆ ಲೋಹದ ಕಣೆಯ ಬಾಣಗಳಲ್ಲ ಮನ್ಮಥನದ್ದು. ಅವನದ್ದು ಪ್ರಸ್ತಾಪೆಯನ್ನು ನಾನು ಹೇಳಿದಾಗೆ ಹೂ ಬಾಣಗಳು, ಪುಷ್ಪ ಬಾಣಗಳು. ಅದು 5 ಪಂಚಶರ ಅಂತ ಹೆಸರು ಅವನಿಗೆ. ಕಂದರ್ಪ, ದರ್ಪ, ಮದನ, ಮನಸ್ಸಿ ಇತ್ಯಾದಿ ಅನೇಕ ಹೆಸರುಗಳುಂಟು ಅವನಿಗೆ. ಮನ್ಮಥ ಮನಸ್ಸುಗಳನ್ನು ಮತಿಸುವವನು. ಅವನು ಕಾಮಚಕ್ರೇಶ್ವರ. ಮನ್ಮಥ ಕಾಮುಕ ಅಲ್ಲ, ಕಾಮಚಕ್ರೇಶ್ವರ ಮನ್ಮಥ ಎನ್ನುವನು. ಕುಸುಮಾವತಿ ಪಟ್ಟಣದ ಒಡೆಯ. ರತಿ ಅವನ ಸಹಧರ್ಮಿಣಿ. ಅವನ ಬಾಣಗಳು ಇವಳಿಗೆ ನಾಟಿದಂತೆ. 5 ಬಾಣಗಳಿಗೆ 5 ಗುಣಗಳಿದೆ. ಸನ್ಮೋಹನ, ಉನ್ಮಾದನ, ಶೋಷಣ, ತಾಪನ, ಸ್ತಂಭನ, ಈ ಗುಣಗಳಿದೆ. ಹಾಗೆ ಕಾಮಾವಸ್ಥೆಯಿಂದ, ಚುರುಕು ಬುದ್ಧಿಯಿಂದ ಹಂಬಲಿಸುತ್ತಾ ಅವಳು ಆಲೋಚಿಸುತ್ತದ್ದೇ ಸೌಂದರ್ಯದ ಹೆಣ್ಣಾಡಿನಂತೆ. ವಿಕಾರ ರೂಪ, ದೀರ್ಘದೇಹ, ಒರಟು ದೇಹ, ರಾಕ್ಷಸ ದೇಹ, ಕೋರೆ ದಾಡೆ, ಗೆರಸೆಯಂತಹ ಚೂಪಾದಂತಹ ಉಗುರುಗಳುಳ್ಳವಳು ಇತ್ಯಾದಿ ಇತ್ಯಾದಿ. ಅದು ಮರೆಯಾಗಿ ಅವಳು ಮಾಯಾಶೂರ್ಪನಕಿಯಾದ್ಲು. ಅಣಿಮ, ಗರಿಮ, ಲಗಿಮ ಇತ್ಯಾದಿ ಅಷ್ಟಸಿದ್ಧಿಗಳಿವೆ ರಾಕ್ಷಸರಿಗೆ. ಬೇಕಾದಂತೆ ತಮ್ಮ ದೇಹವನ್ನು ಹಿಗ್ಗಿಸುವಂತಹದ್ದು, ಕುಗ್ಗಿಸುವಂತಹದ್ದು, ಸೌಂದರ್ಯವನ್ನು ಹೆಚ್ಚಿಸುವಂತಹದ್ದು ಇದೆಲ್ಲ ಅವರಿಗೆ ಇದೆ. ಹಾಗೆ ಅವಳು ಕೋಮಲ ಕೆನ್ನೆಗಳ, ಥಳಥಳಿಸುವ ಹಲ್ಲುಗಳ, ಹೊಳೆ ಹೊಳೆಯುವ ದೀರ್ಘ ನಯನಗಳ, ಕವಿ ಹೇಳ್ತಾನೆ ಪ್ರಕಾಶಿಸುವ ಚಿಗುರು ತುಟಿಗಳ, ದುಂಡಾದಂತಹ ಉಬ್ಬಿದ ಸ್ತನಗಳ, ನೀಳವಾದಂತಹ ಅವಳ ಬಾಹುಗಳು, ಬಳು ನಡುಕು, ಹೀಗೆ ನಳಿ ತೋಳುಗಳು, ಸುಂದರಾಂಗಿಯಾಗಿ ಅವಳು ಕಂಡುಕೊಂಡಳು. ಅವಳ ರೂಪ ಮಾಯೆಯಿಂದ ಬದಲಾವಣೆ ಆಯ್ತಂತೆ. ಹಾಗೆ ದೇಹದ ಬಳುಕು ಇದು ವಿಶಿಷ್ಟವಾಗಿತ್ತು ಅಂತ ಕವಿ ವರ್ಣಿಸ್ತಾವನೆ. ಗುಂಗುರಾದಂತಹ ಮುಂಗುರುಳಿತ್ತು, ಜಡೆ ಮುಡಿದಂತಹ ಭಾರ ಇತ್ತು ಅವಳಲ್ಲಿ, ಕೊರಳು ಅವಳದ್ದು ಕುಂಕಿಕೊಂಡಿತ್ತು ಇತ್ಯಾದಿ ಇತ್ಯಾದಿ. ಮೈಯ ಪರಿಮಳ ಆಕಾಶದಲ್ಲಿ ಸಂಚರಿಸುವಂತಹ ದೇವಾಂಗನೆಯನ್ನು ಆಕರ್ಷಿಸಿತು. ಮನ್ಮಥನ ಸೈನ್ಯದ ವೀರರ ಮುಂದುಗಡೆಯಲ್ಲಿ ಮುಂದುವರಿದ ಮದಿಸಿದ ಆನೆಯಂತೆ ಅವಳು ಕಾಣುತ್ತಾ ಇದ್ಲು ಅಂತ ಹೇಳ್ತಾನೆ. ಅತ್ಯಂತ ವೈಯಾರದಿಂದ ಚಿಮ್ಮುತ್ತ ಹೊದಿಕೆಯ ಸೆರಗನ್ನು ಸರಿಪಡಿಸುತ್ತಿತ್ತ, ಎಳೆದುಕೊಳ್ಳುತ್ತಾ, ನಾಚಿಕೊಳ್ಳುತ್ತಾ, ಒಂದು ರೀತಿಯ ಸ್ತ್ರೀ ಸಹಜವಾದ, ಒಂದು 16 ವರ್ಷದಲ್ಲಿ ಸಹಜವಾಗಿ ಸ್ತ್ರೀಯರಿಗೆ ಯಾವ ಬಳುಕಿರಬೇಕು, ಯಾವ ನಾಚಿಕೆ ಇರಬೇಕು, ಯಾವ ಮುಜುಗರ ಇರಬೇಕು, ಇದನ್ನೆಲ್ಲ ಅಭಿವ್ಯಕ್ತಪಡಿಸ್ತಾ ಅವಳು ಮುಂದೆ 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 ಬಂದರಂತೆ. ರಾಮನನ್ನು ಸಮೀಪಿಸಲಿಕ್ಕೆ, ರಾಮನನ್ನು ಸಂದರ್ಶನಕ್ಕೆ ಸಮೀಪವರ್ತಿನಿಯಾಗಿ ಬಂದಳಂತೆ. ಆವಾಗ ಏನಾಯ್ತು ನೋಡೋಣ. ಬಿದ್ದು ದರಸನ ದೃಷ್ಟಿ ಮೋಹನ ಗದ್ದುಗೆಯ ಮೋಗಿನಿಯ ಮೇಲೊಡನಿದ್ದುದೈ ನೃಪಗೇಕ ಪತ್ನಿ ವೃತ ಪರಿಜ್ಞಾನ ಹೊದ್ದದಾದುದು ಚಿತ್ತದ ನುದ್ದುರುಟುತನಕೇನು ದೃಢತರ ನಿದ್ದುದೋ ನಿಮ್ಮಯ್ಯ ಗೆಲೆ ಕುಶ ಕೇಳಿದೆ ಎಂದ
ಬಿದ್ದುದ ರಸನ ದೃಷ್ಟಿ ಈ ಈ ಎಲೆಮನೆಯ ಹೊರಗೆ ಅಂದ್ರೆ ಪರ್ಣಶಾಲೆಯ ಹೊರಗೆ ಅವರು ಪಗಡೆ ಆಡುತ್ತಾ ಇದ್ರು ಸತಿಪತಿಯರು. ಲಕ್ಷ್ಮಣನ ಎಲೆಮನೆ ಆನತಿ ದೂರದಲ್ಲಿ, ಕೂಗಳತೆಯ ದೂರದಲ್ಲಿ ಲಕ್ಷ್ಮಣ ಅಲ್ಲೇ ಇದ್ದ. ಪಗಡೆ ಆಡುತ್ತಿದ್ದಂತಹ ರಾಮನಿಗೆ ಈ ಮಾಯಾಶೂರ್ಪನಖಿಯ ಮೇಲೆ ದೃಷ್ಟಿ ಬಿದ್ದಿತು ಅಂತ ಕವಿ ಹೇಳಿದ. ನೋಡಿದನಂತೆ ರಾಮ, ಕತ್ತೆತ್ತಿ ಕಣ್ಣಡಿಸಿಕೊಂಡೋಗ ಇವಳನ್ನು ಗಮನಿಸಿದನಂತೆ. ತಕ್ಷಣದಲ್ಲಿ ತಾನು ಏಕಪತ್ನಿ ವೃತಸ್ಥ ಎಂಬಂತಹ ಪ್ರಜ್ಞೆ ರಾಮನಲ್ಲಿ ಜಾಗೃತವಾಯಿತು ಅಂತ. ಬಹಳ ಮುಖ್ಯ ಸಂಗತಿ ಇದು. ಒಂದು ಸೌಂದರ್ಯದ ಹೆಣ್ಣನ್ನು ಕಂಡಾಗ ಸ್ವಾಭಾವಿಕವಾಗಿ ಕುತೂಹಲ ಜಾಗೃತ ಆಗುವಂತಹದ್ದು ಸಹಜ. ಆ ಕುತೂಹಲದಲ್ಲಿ ವಿಕಾರಗಳು, ಕಾಮಾತುರಗಳು ಅಥವಾ ಸಸ್ವರೂಪ ಪ್ರಜ್ಞೆ ಮರೆತಾಗ ನಮ್ಮ ಭಾವಗಳು ವಿಚಲನೆಗೊಳ್ಳುತ್ತದೆ. ಇಲ್ಲಿ ರಾಮನಿಗೇನಾಯಿತು, ತಾನು ಏಕಪತ್ನಿ ವೃತಸ್ಥ ಎಂಬಂತಹ ಪರಿಜ್ಞಾನ ರಾಮನನ್ನು ಬಿಡಲಿಲ್ಲ, ರಾಮನ ಜೊತೆಗೆ ಇತ್ತು. ರಾಮನ ದೃಷ್ಟಿ ಅಲ್ಲಿ ಒಂದು ಹದಿಹರೆಯದ ಹೆಣ್ಣಿನ ಮೇಲೆ ಕೆಟ್ಟದಾಗಿ ಬೀಳಲಿಲ್ಲ, ಅಥವಾ ನೋಟದಿಂದ ರಾಮನಲ್ಲಿ ಏನು ಪರಿಣಾಮವನ್ನು ಮಾಡಲಿಲ್ಲ ಎನ್ನುವುದರ ಅರ್ಥವನ್ನು ಹೇಳ್ತಾನೆ. ಮನ್ಮಥನ ಉಪಟಳಕ್ಕೆ ರಾಮನ ಮನಸ್ಸು ವಿಚಲನೆಗೊಳ್ಳಿಲ್ಲ, ಅಥವಾ ಮನ್ಮಥನ ಉಪಟಳಕ್ಕೆ ರಾಮನ ಮನಸ್ಸು ಯಾವುದೇ ವಿಕಾರಕ್ಕೆ ಅಥವಾ ಚಂಚಲತೆಗೆ ಒಳಗಾಗಲಿಲ್ಲ ಅಂತ ಕವಿ ಬಹಳ ಸೊಗಸಾಗಿ ಹೇಳ್ತಾನೆ. ನಿಮ್ಮ ತಂದೆ ಎಂತಹ ದೃಢಚಿತ್ತ, ವಾಲ್ಮೀಕಿಗಳು ಕುಶದವರೆಗೆ ಹೇಳುವಂತಹದ್ದು ರಾಮನ ದೃಢತೆ, ರಾಮನ ಚಿತ್ತದಲ್ಲಿರುವಂತಹ ಒಂದು ಏಕಾಗ್ರತೆ, ಇದನ್ನು ಕವಿ ಹೇಳ್ತಾನೆ. ನಾವಿಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂದರೆ, ವಾಲ್ಮೀಕಿ ರಾಮಾಯಣದಲ್ಲಿ ಶೂರ್ಪನಖಿ ಮಾಯಾರೂಪವನ್ನು ಧರಿಸಿ ಬರುವಂತಹದ್ದು ವಾಲ್ಮೀಕಿಗಳು ಹೇಳಲಿಲ್ಲ. ಅವಳು ಇದ್ದ ಹಾಗೆ ಆ ರಾಕ್ಷಸ ದೇಹ, ಆದರೆ ರಾಕ್ಷಸಿಯಾಗಿದ್ರು ಅವಳು ಸುಂದರಿಯಾಗಿದ್ಲು ನೋಡುವುದಕ್ಕೆ ಅಂತ ಒಂದು ಕಡೆಯಲ್ಲಿ ವಾಲ್ಮೀಕಿಗಳು ಹೇಳ್ತಾಳೆ. ಅವಳು ಹಾಗೆ ಬರ್ತಾಳೆ, ಬಂದು ರಾಮ ನೀನು ಯಾರು ಅಂತ ಹೇಳುವಾಗ ಅವಳು ಪರಿಚಯವನ್ನು ಹೇಳ್ತಾಳೆ ನೇರ ಅಲ್ಲಿ. ನಾನು ಪುಲಸ್ಯ ಬ್ರಹ್ಮನ ಮಗನಾದಂತಹ ವಿಶ್ರವಸುವಿನ ಕೈಕಸೆಯಲ್ಲಿ ಪಡೆದಂತಹ ನಮ್ಮದ್ದು ಬ್ರಹ್ಮ ವಿಶ್ವವಸು ಪರಂಪರೆಯ ಪುಲಸ್ಯ ಪರಂಪರೆಯ ಸಂತಾನ ನಮ್ಮದ್ದು. ನನ್ನ ಅಣ್ಣ ಒಬ್ಬ ರಾವಣ, ಒಬ್ಬ ಕುಂಭಶ್ರವಣ, ಒಬ್ಬ ವಿಭೀಷಣ, ನಾನು ಆ 3 ಜನ ಅಣ್ಣಂದಿರಿಗೆ ತಂಗಿ 4ನೇವಳು. ನನ್ನ ಹೆಸರು ಶೂರ್ಪನಖಿ, ನಾನು ಹೀಗೆ ತಿರುಗಾಟಕ್ಕೆ ವಿಹಾರಾರ್ಥವಾಗಿ ಬಂದಿದ್ದೇನೆ ಅಂತ ಅವಳು ನೇರವಾಗಿ ತನ್ನ ಪರಿಚಯವನ್ನು ಹೇಳುತ್ತಾಳೆ. ವಾಲ್ಮೀಕಿಗಳು ರಾಮಾಯಣದಲ್ಲಿ ನೇರವಾಗಿ ಹೇಳಿ ಅವರು ರಾಮನಲ್ಲಿ ತನ್ನ ಅಪೇಕ್ಷೆಯನ್ನು ಹೇಳ್ತಾಳೆ. ನನಗೆ ನಿನ್ನನ್ನು ಮದುವೆ ಆಗಬೇಕು ಅಂತ ಉಂಟು, ಹೇಗೆ ಆದೀತೋ, ನಿನಗೆ ತಕ್ಕುದಾದಂತಹ ಹೆಣ್ಣು ಅವಳಲ್ಲ. ಆವಾಗ ರಾಮ ಲಕ್ಷ್ಮಣನಲ್ಲಿಗೆ ಕಳುಹಿಸುವುದು, ನನಗೆ ಮದುವೆ ಆಗಿದೆ. ಲಕ್ಷ್ಮಣನಿಗೆ ರಾಮ ಅಲ್ಲಿ ಧ್ವನಿಯಾಗಿ ಒಂದು ಅರ್ಥವಾಗಿ ಹೇಳ್ತಾನೆ, ರಾಮನಿಗೆ ಹೆಂಡತಿಯ ಸುಖ ಇಲ್ಲ, ಲಕ್ಷ್ಮಣನಿಗೆ ಹೆಂಡತಿಯ ಸುಖ ಇಲ್ಲ, ಅವನಿಗೆ ಪತ್ನಿಯ ಸುಖವಿಲ್ಲ. ಆ ಕಾರಣದಿಂದ ನೀನು ಅಲ್ಲಿ ಲಕ್ಷಣಾರ್ಥವನ್ನು ಗಮನಿಸಬೇಕು. ಒಂದು ರೀತಿಯಲ್ಲಿ ರಾಮ ಅಲ್ಲಿ ಏನು ಹೇಳ್ತಾನೆ, ಲಕ್ಷ್ಮಣನ ಜೊತೆಯಲ್ಲಿ ಹೆಂಡತಿ ಇಲ್ಲ ಹೇಳ್ತಾನೆ, ಇನ್ನೊಂದು ಅರ್ಥದಲ್ಲಿ ಲಕ್ಷ್ಮಣನಿಗೆ ಮದುವೆ ಆಗುವುದಿಲ್ಲ ಹೇಳ್ತಾನೆ. ನಾವು ಲಕ್ಷಣಾರ್ಥದಲ್ಲಿ ಗ್ರಹಿಸಿದಾಗ ಆ ಕಾವ್ಯವನ್ನಲ್ಲಿ ಅಲ್ಲಿ ಬಳಿಯಲ್ಲಿ ಹೆಂಡತಿ ಇಲ್ಲ ಅಂತ ತಗೊಳ್ಬೇಕು ನಾವು. ಇದು ವ್ಯಾಖ್ಯಾನಕಾರರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಲಕ್ಷ್ಮಣ ಹೇಳ್ತಾನೆ, ಇಲ್ಲ ನಾನು ಮದುವೆ ಆಗುವುದಿಲ್ಲ, ನಾನು ರಾಮನ ದಾಸ, ನೀನು ದಾಸಿ ಆಗ್ತಿ, ನೀನು ರಾಮನನ್ನೇ ಮದುವೆ ಆಗಬೇಕಾದವಳು, ನನ್ನನ್ನಲ್ಲ. ಪುನಃ ರಾಮನಲ್ಲಿಗೆ ಬರುವಂಥದ್ದವಳು ಮದುವೆ ಆಗಬೇಕು ಅಂತ. ಅವಳು ರಾಮನಲ್ಲಿ ಹೇಳ್ತಾನೆ, ನಾನು ಲಕ್ಷ್ಮಣನನ್ನು ಮತ್ತು ಸೀತೆಯನ್ನು ತಿಂತೇನೆ ಅಂತ ಹೇಳ್ತಾಳೆ ಅವಳು, ತಿಂದು ಮುಗಿಸ್ತೇನೆ. ಹಾಗೆ ತಿಂದು ಮುಗಿಸ್ತೇನೆ ಅಂತ ಸೀತೆಯ ಮೇಲೆ ಅವಳು ಧುಮುಕುವಾಗ ಅಥವಾ ನೆಗೆಯುವಾಗ ಲಕ್ಷ್ಮಣ ಅವಳನ್ನು ವಿರೂಪಗೊಳಿಸುವಂತ ರಾಮ ಹೇಳ್ತಾನೆ, ಕಿವಿ ಮತ್ತು ಮೂಗನ್ನು ಕೊಯ್ತಾನೆ. ಇದು ವಾಲ್ಮೀಕಿ ರಾಮಾಯಣದ ಸಂಗತಿ. ಆದರೆ ತೊರವೆ ಇಲ್ಲಿ ಮಾಯಾರೂಪಿನಿಂದ ಬಂದಿದ್ದಾಳೆ ಅಂತ ತೊರವೆ ಇಲ್ಲಿ ಹೇಳ್ತಾನೆ. ಅದನ್ನು ನಾವು ಗಮನಿಸೋಣ. ಹಾಗೆ ಬಂದಂಥವಳಲ್ಲಿ ರಾಮ ತಕ್ಷಣ ಸೀತೆಗೆ ಮಾಯಾತರುಣಿಯನ್ನು ನೋಡಿದ್ಲೆ ಅಂತ ರಾಮನ ಗಮನ. ಇವಳು ಯಾರು ಗೊತ್ತಾಗಲಿ, ಅಂಗ ಸೌಂದರ್ಯ ಉಂಟು, ಲಾವಣ್ಯ ಉಂಟು, ಅವಳಲ್ಲಿ ಬೆಡಗು ಬಿದ್ದಾಣ ಉಂಟು, ಇವಳು ಯಾರು ಅಂತ ದೇವರಾಗವನು ಈ ಲತಾಂಗಿಗೆ ಸೋಲದಿರನು ಅಂತ ಮನಸ್ಸಿನಲ್ಲಿ ಸ್ವಾಭಾವಿಕ ಅದು.
ಒಬ್ಬಾಕೆ ಹೆಣ್ಣಿಗೆ ಅಥವಾ ಹೆಂಡತಿಗೆ ಗಂಡ ಇನ್ನೊಂದು ಹೆಣ್ಣಿನಲ್ಲಿ ಮಾತನಾಡಿದಾಗ ಅವಳ ಆಕರ್ಷಣೆಗೆ ಒಳಗಾಗ್ತಾನೋ ಅಂತ ಕಾಣುವಂತಹ ಸಹಜ ಭಾವವನ್ನು ಇಲ್ಲಿ ಕವಿ ಹೇಳಿದ್ದಾನೆ. ಹಾಗೆ ರಾಮ ಅವಳನ್ನು ಪ್ರಶ್ನಿಸ್ತಾನೆ, ಕೇಳೋಣ. ಗಮನವೆಲ್ಲಿಗೆ ತರುಣಿ, ಗಮನವೆಲ್ಲಿಗೆ ಮನುಜೆಯೋ ನೀ ಅಮರವಧುವೋ, ವಹಿಸಿಕೊಂಡಿಗ ರಮಣರಾರು ಈ ಕಾನನಕ್ಕೆ ಬರವೇನು ನಿನಗೆಂದು, ಅಮಿತ ಬಲನ ಕಪಟ ರಾಕ್ಷಸ ರಮಣಿಯನು ಮಾಧುರ್ಯ ವಚನದ ಮಮತೆಯಲಿ ಕೇಳಿದನು ಮೆಲ್ಲನೆ ಮಂದಹಾಸದಲ್ಲಿ. ಮನುಜಯೋನಿ ಅಮರ ವಧುವೋ, ತರುಣಿ ನೇರವಾಗಿ ರಾಮನೇ ಅವಳನ್ನು ಮಾತಾಡಿಸ್ತಾನೆ. ಇಲ್ಲಿ ನೇರವಾಗಿ ರಾಮನೇ ಮಾತಾಡಿಸುವಂಥದ್ದು. ಎಲ್ಲಿಗೆ ಹೋಗುತ್ತಾ ಇದ್ದೆ ನೀನು? ನಿನ್ನ ಗಮನ ಎಲ್ಲಿಗೆ? ನೀನು ಮಾನವ ಸ್ತ್ರೀಯೋ ಅಲ್ಲ ದೇವಕನ್ಯೆಯೋ? ಅಂದರೆ ಗಂಧರ್ವರೋ, ಕಿನ್ನರರೋ, ಕಿಂಪುರುಷರೋ, ಯಕ್ಷರೋ, ಸಿದ್ಧರೋ, ಸಾಧ್ಯರೋ, ದೇವತೆಗಳಲ್ಲಿ ಬೇರೆ ಬೇರೆ ವರ್ಗದವರಿದ್ದಾರೆ. ನಿನ್ನ ಹೊಣೆ ಹೊತ್ತಿರುವ ಪತಿಯಾರು? ಅಂದರೆ ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನದಲ್ಲಿ ಮದುವೆ ಆದ ಮೇಲೆ ಗಂಡನ ಅಧೀನ, ವಾರ್ಧಕ್ಯದಲ್ಲಿ ಮಕ್ಕಳ ಅಧೀನ ಅಂತ ಒಂದು ಮಾತುಂಟು. ಹಾಗಣ ನಿನ್ನ ಹೊಣೆಯನ್ನು ಹೊತ್ತವರು ಅಂದರೆ ನಿನಗೆ ಮದುವೆ ಆಗಿದೆಯೋ ಪತಿಯಾರು ಅಂತ ಮಾತನ್ನು ಹೇಳ್ತಾನೆ. ಈ ಅರಣ್ಯಕ್ಕೆ ನೀನು ಬರಲಿಕ್ಕೆ ಕಾರಣ ಏನು? ಸರಳವಾದಂತಹ ಪ್ರಶ್ನೆಗಳು, ಮಾತುಗಳು ಕಾಣುತ್ತದೆ. ವೀರರಾಮನು ಮಧುರವಾಗಿ ಪ್ರೀತಿಯ ಮಾತುಗಳಿಂದ ಮುಗುಳು ನಗುತ್ತಾ ಮಾಯಾತರುಣಿಯನ್ನು ಮಾತನಾಡಿಸಿದ ಅಂತ ಕವಿ ತೊರವೆಯಲ್ಲಿ ಹೇಳ್ತಾನೆ. ಅವಳು ನೇರ ಉತ್ತರಿಸ್ತಾಳೆ, ನನಗೆ ವಲ್ಲಭನಿಲ್ಲ, ರಮಣರು ನನಗಿಲ್ಲ, ಸ್ವತಂತ್ರ ತರುಣಿ ನಾನು. ಅಂದರೆ ಯಾರು ಜನ್ಮ ಕೊಟ್ಟಂತಹ ತಾಯಿಯೋ, ಕಾರಣನಾದಂತಹ ತಂದೆಯೋ, ಅಥವಾ ಅಣ್ಣ ತಮ್ಮಂದಿರೋ, ಇಲ್ಲಿ ಯಾವ ವಿಷಯವನ್ನು ಅವಳು ಹೇಳುವುದಿಲ್ಲ. ವಾಲ್ಮೀಕಿಗಳಲ್ಲಿ ರಾವಣ, ಕುಂಭಶ್ರವಣ, ವಿಭೀಷಣಾದಿಗಳು ಲಂಕೆಯ ಸಂಗತಿಯನ್ನು ಹೇಳ್ತಾಳೆ ಅವಳು. ಇಲ್ಲಿ ಅವಳು ಹೇಳ್ತಾಳೆ, ಪ್ರಸಿದ್ಧವಾದ ಪುಲಸ್ಯ ವಂಶದಲ್ಲಿ ನಾನು ಜನ್ಮ ತಳೆದೆ ಅಂತಷ್ಟೇ ಹೇಳ್ತಾಳೆ ಅವಳು. ವಿಶ್ವವಸುವಿನ ಸಂಗತಿಯೋ ಅಥವಾ ಕೈಕೇಸ ಸಂಗತಿಯನ್ನು ಹೇಳುವುದಿಲ್ಲ. ಸಾಗರ ಪರ್ಯಂತ ವಿಸ್ತಾರವಾದ ಭೂಮಂಡಲದ ರಾಜರುಗಳಲ್ಲಿ ಯಾರಲ್ಲೂ ನನಗೆ ಪ್ರೀತಿ ಹುಟ್ಟಲಿಲ್ಲ. ಅಂದರೆ ತಾನು ವರನನ್ನು ಹುಡುಕುತ್ತಾ ಜೀವನ ಸಂಗಾತಿಯನ್ನು ಅರಸುತ್ತಾ ನಾನು ಬರ್ತಾ ಇದ್ದೇನೆ, ಗಂಡು ನೋಡುತ್ತಾ ಬರ್ತಾ ಇದ್ದೇನೆ. ಆದರೆ ನನಗೆ ಸಪ್ತದ್ವೀಪದಿಂದ ಸೇರಿದ ಈ ಸಾಗರದಿಂದ ಪರಿವೇಷ್ಟಿತವಾದ ಭೂಖಂಡದಲ್ಲಿ ನನಗೆ ಯಾರಲ್ಲಿಯೂ ಪ್ರೀತಿ ಹುಟ್ಟಲಿಲ್ಲ. ನನಗೆ ಅನುರೂಪನಾದಂತಹ ವರ ಗಂಡು ಸಿಗಲಿಲ್ಲ. ನಿನ್ನೊಡನೆ ಸುಖಿಸಬೇಕೆಂಬ ಅಭಿಲಾಷೆ ನಮಗುಂಟಾಗಿದೆ ಅಂತ ಅವಳು ನೇರ ಹೇಳ್ತಾಳೆ. ಇದರಿಂದ ನಾವು ತಿಳಿಬೇಕು, ಯಾವ ಹೆಣ್ಣು ಲಜ್ಜೆ ಉಳ್ಳವಳು ತನ್ನದಾದ ಅಪೇಕ್ಷೆಯನ್ನು, ಕಾಮದ ಆತುರತೆಯನ್ನು ನೇರವಾಗಿ ಅಭಿವ್ಯಕ್ತಿಪಡಿಸುವುದಿಲ್ಲ. ಮಾತಿನಿಂದ, ಸಂಕೇತದಿಂದ ತಿಳಿಸ್ತಾಳೆ, ಅಥವಾ ಸಂಜ್ಞೆಯಿಂದ, ಸೂಚನೆಯಿಂದ ತಿಳಿಸುವಂತಹದ್ದು. ಇಲ್ಲಿ ಹಾಗಲ್ಲ, ಅವಳು ನೇರ ನಿನ್ನೊಡನೆ ಸುಖಿಸಬೇಕೆಂಬ ಅಭಿಲಾಷೆಯಾಗಿದೆ ಅಂತ ಮಾಯಾಸುಂದರಿ ಹೇಳಿದ್ಲು ಅಂತ ಹೇಳ್ತಾನೆ. ರಾಮ ಏನು ಹೇಳ್ತಾನೆ ಕೇಳೋಣ. ಏಕಪತ್ನಿ ವೃತ ಸುಭಾಷಿತ ಸೋಕಿಹುದು ನಮ್ಮುವನು, ನಿನ್ನ ವಿವೇಕದನುರಾಗತೆಗೆ ನಮ್ಮಯ ರೂಪು ಯೌವನಕ್ಕೆ ನಾಕು ಮಡಿಯ ಪುರುಷನಾದಡೆ ಸಾಕೆ ಹೋಗ ನಿಲಯದಲ್ಲಿ, ಲೋಕೈಕ ವೀರನು ಉದಾರ ವಿಕ್ರಮ ನಹನೆ ನೋಡಿಂದ, ಆ ನಿಲಯದಲ್ಲಿ ಲೋಕೈಕ ವೀರ ಉದಾರ ವಿಕ್ರಮ ನಗನೋ ತರುಣಿ. ನಾನು ಏಕಪತ್ನಿ
ಏಕಪತ್ನಿ ವೃತ್ತದ ನೀತಿಗೆ ಒಳಪಟ್ಟಿದ್ದೇನೆ ಅಂತ ರಾಮ ಹೇಳ್ತಾನೆ. ಅದು ಐಚ್ಛಿಕ. ದಶರಥ ಮಹಾರಾಜರಿಗೆ 300 ಅಥವಾ 500 ಮಡದಿಯರು ಇದ್ರು ಅಂತ ರಾಮಾಯಣಗಳಲ್ಲಿ ಉಲ್ಲೇಖ ಇದೆ. ಅಥವಾ ಸೂರ್ಯವಂಶ ಚಂದ್ರವಂಶದಲ್ಲಿ ಅನೇಕ ರಾಜರುಗಳಿಗೆ ಒಬ್ಬಳೇ ಹೆಂಡತಿಯಲ್ಲ, ಹೆಚ್ಚು ಉಪಪತ್ನಿಯರಿದ್ದಂಥ ಉದಾಹರಣೆಗಳು ಅನೇಕ ಇದೆ. ರಾಮ ಸ್ಪಷ್ಟಪಡಿಸ್ತಾನೆ, ನಾನು ಏಕಪತ್ನಿ ವೃತ್ತದ ನೀತಿಗೊಳಪಟ್ಟಿದ್ದೇನೆ. ನಾನೇ ನನ್ನಲ್ಲಿ ಹೇರಿಕೊಂಡ ಸಂಗತಿ ಅದು. ನಾನು ಆಗಲೇ ಪ್ರಸ್ತಾಪ ಮಾಡಿದಾಗೆ ದಾರೋಸ್ಮಿ ಅಂತ ಹೇಳ್ತಾನೆ. ನಾನು ಮದುವೆಯಾದವನು, ಹೆಂಡತಿ ನನ್ನ ಜೊತೆಗಿದ್ದಾಳೆ, ಇವಳು ನನ್ನ ಹೆಂಡತಿ ಅಂತ ಹೇಳ್ತಾನೆ. ತನ್ನ ಏಕಪತ್ನಿ ವೃತ್ತಸ್ಥ ಎಂಬಂತಹ ಮಾತು ಅಲ್ಲಿ ಕಾಣುವುದಿಲ್ಲ. ನನ್ನ ಜೊತೆಗೆ ಹೆಂಡತಿ ಇದ್ದಾಳೆ. ಹಾಗಾದ್ರೆ ನಾನು ನಿನ್ನ ಅಪೇಕ್ಷೆಗೆ ಒದಗುವವನಲ್ಲ, ನನಗೆ ನಿನ್ನಲ್ಲಿ ಆ ಅಪೇಕ್ಷೆಯೂ ಇಲ್ಲ. ಲಕ್ಷ್ಮಣನಲ್ಲಿಗೆ ಕಳುಹಿಸುವಂತಹದ್ದು ರಾಮ. ಇಲ್ಲಿ ಸ್ಪಷ್ಟಪಡಿಸ್ತಾನೆ, ಏಕಪತ್ನಿ ವೃತ್ತಸ್ಥ ಅಂತ ಸ್ಪಷ್ಟಪಡಿಸ್ತಾನೆ ರಾಮ ಇಲ್ಲಿ. ನನಗಿಂತ ರೂಪ ಯೌವನಗಳಲ್ಲಿ 4ರಷ್ಟಿರುವ ನಿನ್ನ ವಿವೇಚನಾಯುಕ್ತ ಪ್ರೀತಿಗೆ ಯೋಗ್ಯನಾದ ಪುರುಷ ಸಿಕ್ಕಿದ್ರೆ ಸಾಲದು. ನಿನಗೆ ನನ್ನನ್ನೇ ಮದುವೆ ಆಗಬೇಕು ಅಂತ ಇರುವುದಾ, ಅಥವಾ ಅತ್ಯಂತ ಚಂದದವ, ರೂಪಾತಿಶಯವುಳ್ಳವ, ಎಳೆಯ ಪ್ರಾಯದವ ಇರುವುದಾ? ನಿನಗೆ ಹೇಗೆ ನಾನೇ ಆಗಬೇಕು ಅಂತ ಉಂಟಾ, ಅಥವಾ ನಿನ್ನ ಪ್ರೀತಿಗೆ ಅಥವಾ ನಿನ್ನ ಅಪೇಕ್ಷೆಗೆ, ನಿನ್ನ ವಿವೇಚನೆಗೆ ಸ್ಪಂದಿಸುವ ಸಮಾನ ಆಸಕ್ತಿ ಉಳ್ಳವ ಅಂತಹ ಇದ್ರೆ ನಿನಗೆ ಸಾಕೋ? ನನಗಿಂತ 4 ಪಟ್ಟು ರೂಪವಂತ ಅಂತ ರಾಮ ಹೇಳುವಂಥದ್ದು. ಅಂಥವ ಇದ್ರೆ ಸಾಕೋ? ಹಾಗೆ ಹೌದಾದರೆ ಲೋಕೈಕ ವೀರ ಪರಾಕ್ರಮಶಾಲಿಯಾದವನು ಸಮೀಪದಲ್ಲಿರುವ, ಅಲ್ಲಿ ಕಾಣ್ತಾ ಉಂಟಲ್ಲ ನೋಡು, ಅಲ್ಲಿದ್ದಾನೆ ಅವ, ಹೋಗು ಅಂತ ಹೇಳ್ತಾನೆ. ಇಲ್ಲಿ ಅವ ನನ್ನ ತಮ್ಮ ಎಂಬಂತಹ ವಿಚಾರಗಳು ಇಲ್ಲಿ ಗೊತ್ತಾಗುವುದಿಲ್ಲ. ಅಲ್ಲಿ ಅವ ಸಮೀಪವರ್ತಿಯಾಗಿದ್ದಾನೆ. ಅವನಿಗೆ ಇಲ್ಲಿ ಪ್ರಿಯತಮೆ ಇಲ್ಲ, ಅವನಿಗೆ ಇಲ್ಲಿ ಪ್ರಿಯತಮೆ ಇಲ್ಲ. ಇದು ಬಹಳ ಮುಖ್ಯವಾದ ಸಂಗತಿ. ಅದರ ಅರ್ಥ ಏನು? ಅವನ ಪ್ರಿಯತಮೆ ಊರಿನಲ್ಲಿದ್ದಾಳೆ ಅಂತ ಮಾತಿದು. ಅನೇಕ ಕಾವ್ಯಗಳಲ್ಲಿ ನಾವು ವಿಶಾಲ ಅರ್ಥದಲ್ಲಿ ಅಥವಾ ಧ್ವನ್ಯರ್ಥದಲ್ಲಿ ಅಥವಾ ದ್ವಂದ್ವ ಅರ್ಥದಲ್ಲಿ ಅಥವಾ ಲಕ್ಷಣಾರ್ಥದಲ್ಲಿ ಕಾವ್ಯಗಳಿಂದ ವಿಚಾರಗಳು ಸ್ಪಷ್ಟಪಡಿಸ್ತವೆ, ಸೃಷ್ಟಿಯಾಗುವಂತಹದ್ದು. ಇಲ್ಲಿ ಹಾಗೆ ಹೇಳ್ತಾನೆ, ಒಲಿಸಿಕೋ ನೀನಾತನನು ಅಂತ ಅವನಲ್ಲಿ ಹೇಳುವಂತಹದ್ದು. ಆ ಕಾರಣದಿಂದ ಇಲ್ಲಿ ಅವನು ಹೇಳ್ತಾನೆ, ಇಲ್ಲಿ ಪ್ರಿಯತಮೆ ಇಲ್ಲ ಅಂದರೆ ಊರಿನಲ್ಲಿದ್ದಾಳೆ ಅಂತ ನಾವು ತಿಳ್ಕೊಳ್ಬೇಕು. ಇದು ಧ್ವನಿ. ಯಾಕಂದರೆ ಕಾಡಿಗೆ ಬರುವಾಗ, ಪಂಚವಟಿ ಪ್ರದೇಶಕ್ಕೆ ಬರುವಾಗ ಸುತೀಕ್ಷಣರು ಅವರಿಗೆ ಮಾಯೆಯ ಸಂಗತಿಯನ್ನು ಸ್ಪಷ್ಟಪಡಿಸ್ತಾರೆ. ದಂಡಕಾರಣ್ಯಲ್ಲಿ ಎಲ್ಲವೂ ಮಾಯೆಯಿಂದ ಆವೃತವಾಗಿದೆ. ಎಲ್ಲರಿಗೆ ಹೇಳ್ತಾರೆ ಸುತೀಕ್ಷಣರು ಅಂತ ಕೇಳಿದರೆ, ಪ್ರಾಣಿಗಳಲ್ಲಿ ಅತ್ಯಂತ ಸಾಧುವಾದ ಜಿಂಕೆಯನ್ನು ಸಹ ನಂಬಲಿಕ್ಕೆ ಆಗುವುದಿಲ್ಲ ರಾಮ ಇಲ್ಲಿ ಅಂತ ಹೇಳ್ತಾನೆ ಸುತೀಕ್ಷಣ. ಜಿಂಕೆಗಳು ನಮ್ಮನ್ನು ವಂಚಿಸಬಹುದು, ಇದು ಧ್ವನಿ. ಯಾಕೆಂದ್ರೆ ಮುಂದೆ ಮಾಯಾ ಜಿಂಕೆಯ ಪ್ರಕರಣ ಬರ್ತದೆ. ಅವಾಗ ಲಕ್ಷ್ಮಣ ಹೇಳ್ತಾನೆ, ಈ ಭಾಗದಲ್ಲಿರುವ ಜಿಂಕೆಯನ್ನಾಗದೆ ಕೊಲ್ಲಬೇಕೋ ಹೇಗೆ ಅಂತೂ ಲಕ್ಷ್ಮಣ ಕೇಳುವಂಥದ್ದು ಸುತೀಕ್ಷಣ ಆಶ್ರಮದಲ್ಲಿ. ಇದಕ್ಕಿಂತ ಹಿಂದೆ ಅರಣ್ಯಕಾಂಡದಲ್ಲಿ ಆ ವಿಚಾರಗಳು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದೆ. ಆಗ ಸಾಧುಗಳಾದಂತಹ ಪ್ರಾಣಿಗಳ ಹಿಂಸೆ ಕೂಡದು ಅಂತ ರಾಮ ಹೇಳ್ತಾನೆ. ಸಾಧು ಪ್ರಾಣಿಗಳನ್ನು ಯಾಕೆ ಹಿಂಸಿಸಬೇಕು ಅಂತ. ಆ ಕಾರಣದಿಂದ ಇಲ್ಲಿ ಇರುವಂತಹ ಈ ರಾಕ್ಷಸಿ ಮಾಯೆಯಿಂದ ಬಂದದ್ದು, ಅವಳ ಚರ್ಯೆ ಇದರಿಂದ ರಾಮನಿಗೆ ಗೊತ್ತಾಗ್ತದೆ, ಇದು ಮಾಯೆ ಇರಬೇಕು. ಹಾಗೆ ಅವನು ಇಲ್ಲಿ ಲಕ್ಷಣಾರ್ಥದಲ್ಲಿ ಹೇಳುವಂಥದ್ದು ನಮಗೆ ಕಾಣ್ತದೆ. ನೀನು ಅವನನ್ನು ಒಲಿಸಿಕೊ ಹೋಗು, ನಿನ್ನ ಅತಿಶಯವಾದ ಸೌಂದರ್ಯ ವಿಲಾಸಕ್ಕೆ ಅವನು ನಿನ್ನನ್ನು ಒಲಿಯದೇ ಇರುವುದಿಲ್ಲ, ನೀನು ಅವನ ಬಳಿಗೆ ಹೋಗು ಎಂದು ಕೆನ್ನೈದಿಲೆಯ ದೇಹಕಾಂತಿಯ ರಾಮನು ಅವಳನ್ನು ಕಳುಹಿಸಿದನು. ಹಾಗೆ ಅವಳು ಲಕ್ಷ್ಮಣನ ಎಲೆಮನೆಯ ಕಡೆಗೆ ಅವಳಲ್ಲಿಂದ ಹೊರಡುತ್ತಾಳೆ ಎನ್ನುವಂಥದ್ದು ಕವಿ ಹೇಳ್ತಾನೆ. ಕೇಳೋಣ. ಸರಳ ಕಿಳುಕಿನ ಹೊಂಗರಿಯ ತುದಿ ಬೆರಳಲ್ ಒಯ್ಯಾರಿಸುತ್ತ ಬಾಣವ ತಿರುಗಿ ಹೊದ್ದುತ ಕೂರಲಗು ಧಾರೆಯ ನಿರೀಕ್ಷಿಸುತ್ತ
ಇರಲು ಸಾರಿದಳಿವಳು ವಿಜಿತ ಸ್ಮರಣ ಸಾರುವ ಜೋಡೆಯ ಒಲದ ಸರಕು ಮಾಡದೆಗೆ ಸರಕು ಮಾಡದೆ ತಿದ್ದುತ್ತಿದ್ದನು ಮತ್ತೆ ಮಾರ್ಗಣವಾ ಸರಳ ಕಿಳುಕಿನ ಹೊಂಗರಿಯ ತುದಿ ಒಯ್ಯಾರಿಸುತ್ತ ಈ ಭಾಗದ ಶೃಂಗಾರವನ್ನು ಮತ್ತಷ್ಟು ಶೃಂಗರಿಸಿಕೊಂಡವಳು ಆತುರದಿಂದ, ಕಾಮಾತುರದಿಂದ ಅವಳು ಬರುವುದನ್ನು ನೀವು ಗಮನಿಸಿ. ಯಾಕೆಂದ್ರೆ ತನಗಿಂತ 4 ಪಟ್ಟು ಹೆಚ್ಚು ಅಂತ ರಾಮ ಹೇಳ್ತಾನೆ. ಹಾಗೆಂತ ತನ್ನ ತಮ್ಮ ಅಂತ ಹೇಳಲಿಲ್ಲ. ಇಲ್ಲೇ ಸಮೀಪದಲ್ಲಿ ನೋಡು, ಅಲ್ಲಿ ಒಬ್ಬ ಇದ್ದಾನೆ ಅಂತ ಹೇಳ್ತಾನೆ. ಈ ಕೃತಿಕಾರನ ತೊರವೆಯ ಸಾಮರ್ಥ್ಯವನ್ನು ಗಮನಿಸಬೇಕು. ಮುಂದೆ ಆಗುವಂತಹ ಸಂಗತಿಯ ಮುನ್ನೋಟವನ್ನು ಇಲ್ಲಿ ತೊರವೆ ತೋರಿಸ್ತಾನೆ. ಲಕ್ಷ್ಮಣ ಹೇಗಿದ್ದ ಎನ್ನುವುದನ್ನು ಬಹಳ ಸೊಗಸಾಗಿ ಮತ್ತು ಅರ್ಥಪೂರ್ಣವಾಗಿ, ಬಾಣದ ಬುಡದ ಚಿನ್ನದ ಗರಿಗಳನ್ನು ತುದಿಬೆರಳಿನಿಂದ ನೀವುತ್ತಾ ಇದ್ದಂತೆ ಲಕ್ಷ್ಮಣ. ನೋಡಿ, ಮುಂದೆ ಆಗುವಂತಹ ಸನ್ನಿವೇಶ ಘಟನೆಗೆ ಪೂರಕವಾಗಿ ಇಲ್ಲಿ ಕವಿ ಹೇಳುವಂಥದ್ದು ನಮಗೆ ಕಾಣ್ತದೆ. ಬಾಣವನ್ನು ತಿರುಗಿಸಿ ತಿರುಗಿಸಿ ಮತ್ತಷ್ಟು ಅದನ್ನು ಉಜ್ಜುವುದು, ತೀವುವುದು, ಅದನ್ನು ತಿಕ್ಕುವುದು, ಅದನ್ನು ಹರಿತಗೊಳಿಸುವಂತಹದ್ದು ಬಾಣದ ಮೊನೆಯನ್ನು ಹರಿತಗೊಳಿಸುವಂತಹದ್ದು ಬಾಣದ ಮೊನೆಯನ್ನು, ಹಾಗೆ ಆ ಅಲಗಿನ ಬಾಯಿಯನ್ನು ಹರಿತ ಮಾಡಿ ಪರೀಕ್ಷಿಸುವಂತಹ ಸ್ಥಿತಿಯನ್ನು ಇಲ್ಲಿ ಹೇಳ್ತಾನೆ ಕವಿ. ತಿರುಗಿಸಿ ತಿರುಗಿಸಿ ಲಕ್ಷ್ಮಣನ ಬಳಿಗೆ ಮನ್ಮಥ ವಿಜಯ ಶಿವನ ಬಳಿಗೆ ಬರುವ ವ್ಯಭಿಚಾರಿಣಿಯಂತೆ ಮಾಯಾ ತರುಣಿ ಬಂದಳು. ನೋಡಿ, ಶಿವದೇವರು ತಪಸ್ಸು ಮಾಡ್ತಾ ಇರ್ತಾರೆ ಕಾಮದಹನ ಪ್ರಕರಣದಲ್ಲಿ, ಗಿರಿಜಾ ಕಲ್ಯಾಣದಲ್ಲಿ. ಅಲ್ಲಿಗೆ ಶಿವನ ತಪೋಭಂಗ ಆಗದೇ ಇದ್ರೆ ತಾರಕಾಸುರ ವಧೆ ಆಗುವುದಿಲ್ಲ, ಶಿವನ ಕುಮಾರನಿಂದ ಮರಣ. ಅಲ್ಲಿಗೆ ಮನ್ಮಥ ಬರುವಂತಹದ್ದು ಅಪೂರ್ವ. ವಸಂತಾಗಮನ ಆಗ್ತದೆ, ಶಿವನ ತಪಸ್ಸು ಕೆಡಿಸ್ತಾನೆ. ಅಲ್ಲಿ ಶಿವ ಮತ್ತೆ ಶಿವೆಯನ್ನು, ಗೌರಿ ದೇವಿಯನ್ನು ಕಲ್ಯಾಣ ಆಗುವಂತಹದ್ದು ಅದು ಗಿರಿಜಾ ಕಲ್ಯಾಣ ಪ್ರಸಂಗ. ಅದನ್ನು ನೆನಪಿಸ್ತಾನೆ. ಸಾರಿದಳಿವಳು ವಿಜಿತ ಸ್ಮರಣ ಸಾರುವ ಜೋಡೆಯ ಒಲದ ಸರಕು ಮಾಡದೆ ತಿದ್ದನು ಮತ್ತೆ ಮಾರ್ಗಣವ. ಒಂದು ರೀತಿಯಿಂದ ಬರುವುದು, ಇವರು ಕಾಮನ ಅರಗಿಣಿಯಾಗಿ ಬರ್ತಾ ಇದ್ದಾಳೆ. ಮನ್ಮಥ ವಿಜಯ ಶಿವನ ಬಳಿಗೆ, ಅಂದ್ರೆ ಕಾಮದಹನ ಮಾಡಿದ ಶಿವನ ಬಳಿಗೆ ಯಾವ ರೀತಿ ಅವನಲ್ಲಿ ಧರ್ಮ ಕಾಮ ಜಾಗೃತವಾಯಿತು, ಗಿರಿಜೆಯನ್ನು ಹುಡುಕಿಕೊಂಡು ಹೋಗ್ತಾನೆ ಅವನು. ಅದೇ ರೀತಿ ವ್ಯಭಿಚಾರಿಣಿಯಂತೆ ಮಾಯಾ ತರುಣಿ ಬಂದಳು. ಅವಳನ್ನು ಲಕ್ಷಿಸದೆ ಲಕ್ಷ್ಮಣ ಮತ್ತಷ್ಟು ಬಾಣವನ್ನು ಮಸೆಯುವುದರಲ್ಲೇ ಮಗ್ನನಾಗಿದ್ದಾನಂತೆ. ನೋಡಿ, ಆ ಬಾಣದ ತುದಿಗೆ ಮತ್ತು ಇವಳ ಮುಂದಿನ ಅವಳ ಕರ್ಣನಾಸಾಚ್ಛೇದವನ್ನು ಲಕ್ಷ್ಯವಾಗಿಸಿ ತೊರವೆ ತೋರಿಸಿದ ಸಾಹಿತ್ಯ ಪ್ರಜ್ಞೆಯನ್ನು ಗಮನಿಸಬೇಕು ನಾವು. ರೂಪು ಸೊಬಗುಗಳಲ್ಲಿ ಪರಾಕ್ರಮದ ಅತಿಶಯದಲ್ಲಿ ಇವನು ಕಡಿಮೆಯಲ್ಲ. ರಾಮನಲ್ಲಿ ಏನು ಸೌಂದರ್ಯವನ್ನು ಕಂಡ್ಲೋ, ಏನು ಆಕರ್ಷಣೆಗೊಂಡ್ಲೋ, ಅದು ಇವನಲ್ಲಿ ಕಡಿಮೆಯಲ್ಲ ಅಂತೇಳಿ ರೂಪು ಸೊಬಗಿನಲ್ಲಿ ಮತ್ತು ಪರಾಕ್ರಮಾತಿಶಯದಲ್ಲಿ ರಾಮನಿಗೆ ಸಮತುಲ್ಯನಾಗಿ ಲಕ್ಷ್ಮಣ ಅವಳ ಕಣ್ಣಿಗೆ ಕಾಣ್ತಾನೆ. ಈ ಗಂಡಸು ನನ್ನ ಮನ್ಮಥ ತಾಪವನ್ನು ಅಡಗಿಸಲು ತಕ್ಕವನಾಗಿ ಕಾಣ್ತಾ ಇದ್ದಾನೆ. ಇವನಲ್ಲಿ ಗಡಸುತನ, ಗಂಡಸುತನ, ಪೌರುಷ ಇದು ಇವನಲ್ಲಿ ಇದೆ. ಇವನ ಸವಿ ಮಾತುಗಳಿಂದ ಇವನನ್ನು ಮಾತಾಡಿಸಬೇಕು. ಹಾಗೆ ಶೂರ್ಪನಖಿ ರಾಮಾನುಜನನ್ನು ಮಾತಾಡಿಸಿದ್ಲು ಅಂತ ಕವಿ ಹೇಳ್ತಾನೆ. ಕೇಳೋಣ ಹೇಗೆ ಅಂತ. ನೇಮವಾಯ್ತೆನಗೆ ನೇಮವಾಯ್ತೆನ ಗಸಿತ ಕುಮುದ ಶ್ಯಾಮನಿಂ ಕಗ್ಗೊಲೆಯ ಕಾಮನ ಕೈಮೆಯನು ಕಳಲಿಸು ಕಟಾಕ್ಷದ ಕರುಣ ಭಾವದಲ್ಲಿ ಕಾಮಿಸಿದೆ ನಿನಗೆ ಸುರಕ್ತ ಕಾಮದುಳ್ ಕಾಮಿಸಿದೆ ನಿನಗೆ ಸುರತ ಕಳಾಮ
ಮನೋಜ ವಿಲಾಸನಾಗಿಲ್ದ ಮಗದ ನಂದನೆಯ ನಂದನಗೆಂದಳಿಂದು ಮುಖಿಯೇ ನೇಮವಾಯ್ತು ರಾಮ ಆಗ ರಾಮನ ನೇಮವಾಯ್ತು ಅಯ್ಯ. ಮೊದಲಿಗೆ ಅವಳು ಹೇಳ್ತಾಳೆ, ನನಗೆ ನೇಮವಾಯಿತು, ರಾಮನ ಅಪ್ಪಣೆಯಾಗಿದೆ ಪುಣ್ಯಾತ್ಮ ಅವಳು ಹೇಳ್ತಾಳೆ. ಹಾಗಾದ ಕಾರಣ ಶೂರ್ಪನಖಿಗೆ ರಾಮ ಲಕ್ಷ್ಮಣರು ಸಹೋದರರು ಎಂಬ ಪ್ರಜ್ಞೆ ಇದೆ ಅಂತ ಗೊತ್ತಾಗ್ತದೆ. ಅವಳಿಗೆ ಗೊತ್ತುಂಟಿಲ್ಲ. ಪಂಚವಟಿಯಲ್ಲಿ ಅವರು ಬಂದ ಕೂತ ಮರುದಿವಸ ಬಂದದ್ದಲ್ಲ, ಒಂದಷ್ಟು ಉಳಿದ 4 ವರ್ಷಗಳಲ್ಲಿ ಅಲ್ಲಿಯೂ ಕೆಲವು ಸಮಯಗಳು ಕಳೆದು ಹೋಗಿದೆ. ಅವಳಿಗೆ ವಿಚಾರ ಗೊತ್ತಿದೆ. ಇಂದೀವರ ಶ್ಯಾಮ ರಾಮನ ಅಪ್ಪಣೆ ಪಡೆದು ಬಂದಿದ್ದೇನೆ ಅಂತ ಹೇಳ್ತಾಳೆ ಅವಳು. ನಾನು ರಾಮನಿಂದ ನಿರ್ದೇಶಿತಳಾಗಿ ಬಂದವಳು, ರಾಮನ ಸೂಚನೆಯಂತೆ ಬಂದವಳು. ನಾನು ನಿನ್ನ ಕೃಪಾದೃಷ್ಟಿಯನ್ನು ಬೀರಿ ನನ್ನನ್ನು ಕೊಲ್ಲುತ್ತಿರುವ ಕಾಮನ ದುರುಳತನವನ್ನು ನೀನು ಪರಿಹರಿಸಬೇಕು. ನಾನು ಕಾಮುಕಳಾಗಿ ಬಂದಿದ್ದೇನೆ, ಕಾಮಾಪೇಕ್ಷೆಯಿಂದ ಬಂದಿದ್ದೇನೆ, ಕಾಮ ಭಿಕ್ಷೆಯಿಂದ ಪಡೆಯುವುದಕ್ಕಾಗಿ ಬಂದಿದ್ದೇನೆ ಅವಳು ಅತೀವವಾಗಿ ಒಂದು ರೀತಿಯಿಂದ ಶೀಲವಲ್ಲದ ರೀತಿಯಿಂದ ಅವಳು ವರ್ತಿಸ್ತಾ ಇದ್ದಾಳೆ. ಇದು ಶೃಂಗಾರ ಆಭಾಸ ಇದು. ಹಾಗೆ ಅತ್ಯಂತ ಕಾಮುಕಳಾಗಿದ್ದೇನೆ, ನಾನು ನಿನ್ನನ್ನು ಮೋಹಿಸಿದ್ದೇನೆ. ಏಕಾಏಕಿ ಅವಳು ಪರಿಚಯಿಸಿಕೊಳ್ಳಲಿಲ್ಲ, ತಾನು ಯಾರು ಅಂತ ಹೇಳಲಿಲ್ಲ. ನನಗೆ ಮನ್ಮಥ ಸುಖವನ್ನು ನೀಡುವವನಾಗು ನೇರ ಅಂದರೆ ಅತಿ ಕಾಮುಕತೆಯಿಂದ ಅವಳು ಇಲ್ಲಿ ಮಾತಾಡುವಂಥದ್ದು ಕಾಣುತ್ತದೆ. ತೊಡರ ಬಿಗಿ ಮದನಂಗೆ ಮದವನು ತೊಡೆ ವಸಂತನ ಮಾರುತಗೆ ಮರು ವಿಡಿಯ ನಿಕ್ಕು ಸುಧಾಂಶುವಿನ ಸಮ್ಮಾನವನ್ನು ಕೆಡಿಸು. ನೋಡಿ ಏನು ಶೃಂಗಾರದ ಪ್ರಯೋಗವನ್ನಿಲ್ಲಿ ತೊರವೆ ಮಾಡಿದ್ರು ಅಂತ ನೀ ಆಲೋಚನೆ. ಮನ್ಮಥನನ್ನು ಸೆರೆ ಹಿಡಿದು ವಸಂತನನ್ನ ಗರ್ವವನ್ನು ತೊಡೆದು ಹಾಕು ನೀನು. ಮನ್ಮಥ ಕೇಳಿಯಲ್ಲಿ ನನ್ನನ್ನು ನೀನು ದಣಿಸಬೇಕು ಎಂಬ ಮಾತನ್ನು ಅವಳು ಹೇಳ್ತಾಳೆ. ಮಾತ್ರ ಅಲ್ಲ, ಮಾರುತನಿಗೆ ಸಂಕೋಲೆ ಹಾಕು, ಚಂದ್ರನ ಆನಂದವನ್ನು ಹಾಳು ಕೆಡಿಸು. ಅಂದರೆ ಮಧುಚಂದ್ರದ ಅಪೇಕ್ಷೆಯನ್ನು ಅವಳು ಇಲ್ಲಿ ಪ್ರಕಟಪಡಿಸದೆ. ಕೋಗಿಲೆಯ ಸ್ವರವನ್ನು ಅಡಗಿಸು, ಇಂದ್ರಿಯ ಸುಖವೆಂಬ ವಿಷ ಸರ್ಪವನ್ನು ಸರ್ಪ ವಶೀಕರಣ ಮಂತ್ರದಿಂದ ನೀನು ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಇಂದ್ರಿಯಗಳು ನೋಡುವ ಕಣ್ಣು, ಕೇಳುವ ಕಿವಿ, ಆಡುವ ನಾಲಿಗೆ, ಮೂಸುವ ಮೂಗು, ಸ್ಪರ್ಶದ ಚರ್ಮ, ದೃಗೀಂದ್ರಿಯ, ಶ್ರವಣೇಂದ್ರಿಯ, ತ್ವಗೀಂದ್ರಿಯ, ಗ್ರಾಣೇಂದ್ರಿಯ, ರಸನೇಂದ್ರಿಯ, ಇದನ್ನು ಶಬ್ದ ರೂಪ ರಸಗಂಧ ಸ್ಪರ್ಶ ಏನುಂಟು ಇದರ ಸುಖವನ್ನು ವಿಷಸರ್ಪಗಳು ಇದು ನನ್ನ ದೇಹವನ್ನು ಕಚ್ಚುತ್ತಾ ಉಂಟು, ಕಡಿತಾ ಉಂಟು. ಇವು ಹಾಗೆ ಸರ್ಪವಶೀಕರಣ ಮಂತ್ರದಿಂದ ಎರಗಿಸು. ಕಾಮದ 10ನೇ ಅವಸ್ಥೆ, ಒಂದು ರೀತಿಯ ಆನಂದದ ಸ್ಥಿತಿ ಅದು. ಆ ಅವಸ್ಥೆಯನ್ನು ಸೂರೆಗೊಳ್ಳಲು ನನ್ನ ಮೈ ಮೇಲೆ ಸ್ವಾತಂತ್ರ್ಯವನ್ನು ಪಡೆದುಕೋ. ಇದು ಈ ತೊರವೆಯ ಶೃಂಗಾರ ರಸದ ತುರಿಯ ಸ್ಥಿತಿಯನ್ನು ನಾವಿಲ್ಲಿ ಕಾಣ್ತೇವೆ. ಹೀಗೆ ಅವಳು ಕೇಳಿಕೊಳ್ತಾಳೆ. ಕಾಮಕ್ರೀಡೆಯ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಳಂತೆ. ಸುಂದರಿಯನ್ನು ಜಿತೇಂದ್ರಿಯ ಲಕ್ಷ್ಮಣ ನೋಡಿದ. ಅಷ್ಟವರೆಗೆ ಲಕ್ಷ್ಮಣ ನೋಡಲೇ ಇಲ್ಲ. ಅವ ಬಾಣವನ್ನು ಹರಿತಗೊಳಿಸುವಂತಹದ್ದು, ಒರೆಯಲ್ಲಿರುವ ಖಡ್ಗವನ್ನು ಹರಿತಗೊಳಿಸುವಂಥದ್ದು ಈ ಕ್ರಿಯೆಯಲ್ಲೇ ಇದ್ದಾನೆ. ಇವಳು ಇಷ್ಟು ಕಾಮದ ಅಪೇಕ್ಷೆಯನ್ನು ಅವ್ಯಕ್ತಪಡಿಸುವಾಗ, ತಾನು ರಾಮನಿಂದ ನಿರ್ದೇಶಿತನಾಗಿ ಬಂದಿದ್ದೇನೆ ಅಂತ ಹೇಳುವಾಗ ಅವನು ನೋಡಿದನಂತೆ, ಅವಳ ಮೋಹಕವಾದ ರೂಪವನ್ನು ನೋಡಿದನಂತೆ. ಮಾಯಾರೂಪಿನ ರಾಕ್ಷಸ ಸ್ತ್ರೀ ಇರಬೇಕು ಅಂತ ಲಕ್ಷ್ಮಣ ಊಹಿಸಿದ ಅಂತ ಕವಿ ಹೇಳ್ತಾನೆ. ಬಹಳ ಮುಖ್ಯ ಸಂಗತಿ ಇದು. ಇವಳು ಮಾಯಾರೂಪಿನ ನಿಶಾಟ ವಧು ಇವಳಲ್ಲ, ಮತ್ತೇನು, ಇವನು ರಾಕ್ಷಸ ನಿತಂಬಿನಿಗೆ ನುಡಿದ ಅಂತ ಹೇಳಿದ. ಹಾಗಾದ್ರೆ ಮಾಯಾ ರಾಕ್ಷಸಿ ಎನ್ನುವಂತಹದ್ದು ಲಕ್ಷ್ಮಣನಿಗೆ ಸ್ಪಷ್ಟ ಆಗಿದೆ. ಯಾಕೆಂದರೆ ಹಿಂದೆ ಸುತೀಕ್ಷಣಾದಿಗಳು ಹೇಳಿದಂತಹ ಸಂಗತಿ ಅವನಿಗೆ ನೆನಪಾಯಿತು. ಕೇಳೋಣ. ಕೃತಕವಲ್ಲ ಮದೀಯ ವಚನ, ಕೃತಕವಲ್ಲ ಮದೀಯ ವಚನ, ಸ್ಥಿತಿಗೆ ನಾವೇಗೆ ಬ್ರಹ್ಮಚರ್ಯ ವ್ರತ ಸುನಿಷ್ಠಿತರೀಗಿ ವನಾಂತರ ವಾಸ ಪರ್ಯಂತ.
ರತಿಯ ಸೊಗಸಿಗೆ ಸೋಲವೆಮ್ಮಯ ಮತಿ ಮನೋಭವನಸ್ತ್ರಧಾರ ಹತಿಗೆ ತೆಕ್ಕುವರಲ್ಲ. ತೆರಳು ತೆರಳು ತೆರಳೆಂದನು ನಿತಂಬಿನಿಯ ಕೃತಕವಲ್ಲ. ಆ ಲಕ್ಷ್ಮಣ ನಿಧಾನವಾಗಿ ಅವಳ ಹತ್ರ ಮಾತಾಡ್ತಾನೆ, ಏನು ಆತುರ ಪಡದೆ, ಒಬ್ಬ ಸಂಯಮಿಯಾಗಿ, ಇಂದ್ರಿಯ ನಿಗ್ರಹನ ಉಳ್ಳವನಾಗಿ. ಇಂದ್ರಿಯ ನಿಗ್ರಹ ಅಂದರೆ ಕೇವಲ ಕಾಮ ಸಂಬಂಧವಾಗಿ ಅಲ್ಲ, ಅದು ಕ್ರೋಧ ಇಲ್ಲ ಅವನಿಗೆ, ಹಾಗೆ ನಿರಾಳ ಭಾವದಿಂದ ಮಾತಾಡ್ತಾನೆ. ನನ್ನ ಮಾತು ಹುಟ್ಟಿಸಿಕೊಂಡು ನಾನು ಹೇಳಿದುದಲ್ಲ ಹೇಳ್ತಾನೆ. ನಾನು ಏನು ನಿನ್ನಲ್ಲಿಗೆ ಮಾತಾಡ್ತೇನೆ ಅದು ಕೃತಕ ಮಾತುಗಳಲ್ಲ, ಅದು ಸಹಜವಾದಂತಹ ಮಾತುಗಳು. ವನವಾಸದ ಅವಧಿ ಮುಗಿಯುವವರೆಗೂ ಬ್ರಹ್ಮಚರ್ಯ ವೃತವನ್ನು ಹಿಡಿದಿದ್ದೇನೆ. ಇಲ್ಲಿ ಲಕ್ಷ್ಮಣನ ಮಾತಿನಿಂದ ನಮಗೆ ಅವ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದವ, ಹೆಂಡತಿ ಉಳ್ಳವ ಎನ್ನುವಂತಹ ಧ್ವನಿ ಗೊತ್ತಾಗ್ತದೆ. ವನವಾಸ ಮುಗಿಯಲ್ಲಿವರೆಗೆ ನಾನು ಬ್ರಹ್ಮಚರ್ಯ ವೃತ್ತದಲ್ಲಿ ಇದ್ದೇನೆ, ಅದನ್ನು ಹಿಡಿದಿದ್ದೇನೆ ನಾನು. ರತಿಯ ಸೌಂದರ್ಯಕ್ಕೂ ನನ್ನ ಮನಸ್ಸು ಸೋಲುವುದಿಲ್ಲ. ನೀನು ಯಾವ ಸುಂದರ ರೂಪದಿಂದ ಬಾ, ನನಗೆ ನೋಡಬೇಕು ಅಂತ ಅನ್ನಿಸುವುದಿಲ್ಲ. ಮನ್ಮಥನ ಬಾಣದ ಏಟಿಗೆ ನಾನು ಹೆದರುವುದಿಲ್ಲ, ಮೈಗೊಡುವುದಿಲ್ಲ. ಮನ್ಮಥನ ಬಾಣ ನನ್ನಲ್ಲಿ ಯಾವುದೇ ಕೆಟ್ಟ ಪರಿಣಾಮವನ್ನು, ದುಷ್ಪರಿಣಾಮವನ್ನು ಮಾಡುವುದಿಲ್ಲ. ಇಲ್ಲಿಂದ ನೀನು ಹೋಗು ಅಂತ ಹೇಳ್ತಾನೆ. ನೀನು ಇಲ್ಲಿಂದ ಹೋಗು, ಇಲ್ಲಿ ನಿನ್ನ ಯಾವುದೇ ಅಪೇಕ್ಷೆಗಳು ನಿನ್ನ ಕೆಲಸಗಳಲ್ಲಿ ಈಡೇರುವುದಿಲ್ಲ. ಸ್ವಲ್ಪ ಸಿಟ್ಟು ಬಂತವಳಿಗೆ. ಒಂದು ಕಡೆ ರಾಮ ಅವಳನ್ನು ತಿರಸ್ಕರಿಸಿದ, ಲಕ್ಷ್ಮಣನಲ್ಲಿಗೆ ಕಳುಹಿಸಿದ ರಾಮ. ಇಲ್ಲಿ ಲಕ್ಷ್ಮಣ ಸ್ಪಂದಿಸುವುದೇ ಇಲ್ಲ, ಚಂದದ ಎರಡು ಮಾತು ಸಹ ಇಲ್ಲ, ಅವ ತಿರಸ್ಕರಿಸಿದ. ಅವಳು ಎಲವ ಕೂಳ ಅದಮರೆ ಅಂತ ಹೇಳ್ತಾಳೆ, ಸ್ವಲ್ಪ ಧ್ವನಿ ಏರಿಸಿದ್ಲು. ಯಾಕೆಂದ್ರೆ ಒಂದು ರಾಕ್ಷಸರ ಮಾಯೆ ಇದು ಬಹಳ ಹೊತ್ತು ಮಾಯೆ ನಿಲ್ಲುವುದಿಲ್ಲ, ಒಂದು ಸ್ವಲ್ಪ ಹೊತ್ತು ಮಾಯೆ ನಡೀತದೆ, ಆಮೇಲೆ ನೈಜ ಪ್ರಕಟಗೊಳ್ಳುವುದಕ್ಕೆ ತೊಡಗುತ್ತದೆ, ಅದು ತಾತ್ಕಾಲಿಕ ಮಾಯೆ. ಮೂರ್ಖ ಮಾನವ ನೀಚರೇ, ನಾನಾಗಿ ಒಲಿದು ಬಂದರೆ ನಿಮ್ಮ ಬಿರುನುಡಿಗಳೆಂಬ ಖಡ್ಗದಿಂದ ಕಪಟ ವಿದ್ಯೆ ತೋರಿಸಿ ನನ್ನನ್ನು ಹೆದರಿಸ್ತಾ ಇದ್ದೀರಿ. ನಾನೇ ಒಲಿದು ಬಂದದ್ದು, ನೀವೇನು ಅಪೇಕ್ಷಿಸಿ ಅಲ್ಲ, ನಾನು ಅಪೇಕ್ಷಿಸಿ ಬಂದರೆ ನನ್ನನ್ನು ನೀವು ಹೆದರಿಸ್ತೀರಿ ಈ ಕಪಟದಿಂದ, ಕಪಟದ ಖಡ್ಗದಿಂದ. ಅವನು ಏಕಪತ್ನಿ ವೃತಸ್ಥ ಅಂತ ಹೇಳ್ತಾಳೆ ಅವಳು. ವನವಾಸದ ಅವಧಿ ಕಳೆಯುವವರೆಗೂ ನಿನಗೆ ಬ್ರಹ್ಮಚರ್ಯ ಪಾಲಿಸುವ ನೀವಿಬ್ಬರು ನಪುಂಸಕರು. ಹಾಗಾದ ಕಾರಣ ಹೇಳುವುದು ನೀವು, ಅವ ಏಕಪತ್ನಿ ವ್ರತದ ಕಾರಣ ಹೇಳುವಂಥದ್ದು. ನೀನು ತಾನು 14 ವರ್ಷ ವನವಾಸ ಮುಗಿಯವರೆಗೆ ಬ್ರಹ್ಮಚಾರಿ ಅಂತ ಹೇಳುವಂತಹದ್ದು, ಇದು ನೀವು ನಪುಂಸಕರಾದ ಕಾರಣ ನಿಮ್ಮ ಕೈಯಲ್ಲಿ ಸಾಗುವುದಿಲ್ಲ. ಅಂದರೆ ಒಂದು ಹೆಣ್ಣಿನ ಅಪೇಕ್ಷೆಯನ್ನು, ಹೆಣ್ಣು ಬಯಸಿದ ಕಾಮ ತೃಪ್ತಿಯನ್ನು ನೀಡುವುದಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ, ಹಾಗೆ ನೀವು ಕಾರಣವನ್ನು ಹೇಳ್ತಾ ಇದ್ದೀರಿ ಅಂತ ಅವಳು ಹೇಳ್ತಾಳೆ ಶೂರ್ಪನಖಿ. ಕಾಮಾತುರರು ಕಾತುರರಾಗಿ ಬಂಡ ಮಾತಾಡಿದರೆ ಅವರಿಗೆ ಶ್ರೇಷ್ಠರು ಪ್ರತ್ಯುತ್ತರ ಕೊಡುತ್ತಾರೆ ಆಚೆ ನಡೆ ಅಂತ ಹೇಳ್ತಾರೆ ಅಂತವ. ಕಾಮುಕರು, ಕಾಮ ಪಿಪಾಸುಗಳು, ಅತಿಕಾಮಿಗಳು ಅಥವಾ ಈ ರೀತಿಯ ವ್ಯಭಿಚಾರದ ಬದುಕುಳ್ಳವರು ಯಾರಿದ್ದಾರೆ, ಇಂಥವರು ಕಾಮಾತುರರಾಗಿ ಅಂದರೆ ಕಾಮದಿಂದ ಕೆರಳಿ ಹುಚ್ಚರಾಗಿ ಅವರು ಬಂಡು ಮಾತಾಡಿದರೆ, ಅಂದರೆ ಸತ್ವ ಇಲ್ಲದ ಮಾತುಗಳು, ಅರ್ಥಹೀನ ಮಾತುಗಳು ಅಥವಾ ಜಲ್ಪ ಮಾತುಗಳು, ಅಂದರೆ ಅಸಂಬದ್ಧವಾದಂತಹ ಮಾತುಗಳು, ಯಾವುದೇ ವಿಚಾರ ಇಲ್ಲದ ಮಾತುಗಳನ್ನು ಆಡಿದರೆ ಅವರಿಗೆ ಶ್ರೇಷ್ಠರು ಪ್ರತ್ಯುತ್ತರ ಕೊಡುತ್ತಾರಾ? ಇಲ್ಲ, ಅವರ ಜೊತೆಗೆ ಯಾರು ಮಾತಾಡೋದಿಲ್ಲ. ಒಳ್ಳೆ ಮಾತಾಡಿದರೆ ಸ್ಪಂದಿಸ್ತಾರೆ, ಮಾತು ಬೆಳೆಸ್ತಾರೆ. ಕೆಟ್ಟ ಮಾತುಗಳಿಗೆ, ಜಲ್ಪ ಮಾತುಗಳಿಗೆ ಯಾರು ಮಾತಾಡೋದಿಲ್ಲ. ಆಚೆ ನಡೆ ಅಂತ ಅಸುರಾರಿಯ ತಮ್ಮ ಲಕ್ಷ್ಮಣ ಹೇಳಿದಂತೆ ರಾಕ್ಷಸಿಯನ್ನು ಜರೆದರಂತೆ ಅವಳಿಗೆ ಕೋಪ ಬಂತು, ಉಗ್ರ ಕೋಪ ತಾಳಿದ್ಲಂತೆ ಅವಳು. ಸ್ವಲ್ಪ ಅವಳ ರೂಪದಲ್ಲಿ ವ್ಯತ್ಯಾಸ ಆಗಲಿಕ್ಕೆ ತೊಡಗಿತು, ಮುಖದಲ್ಲಿ ನಡುಕ, ಕೈಯಲ್ಲಿ ನಡುಕ, ಮೈಯಲ್ಲಿ ನಡುಕ, ಸ್ವಲ್ಪ ಸಿಟ್ಟು ಬರಲಿಕ್ಕೆ ತೊಡಗಿತು, ಹಲ್ಲು ಕಡಿಲಿಕ್ಕೆ ತೊಡಗಿದ್ಲು ಅವಳು. ಅವಳು ನೇರ ಅಲ್ಲಿಂದ ರಾಮನಲ್ಲಿಗೆ ಬರ್ತಾಳಂತೆ. ಅವಳು ಏನು ಹೇಳ್ತಾಳೆ ನೋಡೋಣ. ಕಳುಗಿದನು ತಾ ಬ್ರಹ್ಮಚರ್ಯದ ಬಳಕೆ ತನಗೆ ದಾತ ನಿನ್ನಯ ಬಳಿಗೆ ಕಳುಗಿದ ನಿನ್ನ ಭಿಮತವದಾವುದು ಹೇಳು ಹೇಳು ತನಗೆ ನಾನು ಲಲನೆಯುವಳ ಸುರವಿ ಕರ್ಮದ ಲಲನೆಯವುದೆಂದರಿದು ಮೆಲ್ಲನೆ ತೊಲಗ ನುಡಿದೊಲಿದವರ ನಂಗೀಕರಿಸು ಹೋಗು ಹೋಗೆಂದ
ಕಳುಗಿದನು. ಬಂದು ನೀನು ಬ್ರಹ್ಮಚರ್ಯ ಪಾಲಿಸ್ತಿ ಅಂತ ಅವ ಹೇಳ್ತಾನೆ. ನೀನು ಕಳುಹಿಸಿದವ, ನಾನು ಬ್ರಹ್ಮಚರ್ಯ ಪಾಲಿಸ್ತಿರೋ ಹಾಗೆ ಆತ ನನ್ನನ್ನು ನಿನ್ನಲ್ಲಿಗೆ ಕಳಿಸ್ತಾ ಇದ್ದಾನೆ. ಸಿಟ್ಟಿನಿಂದ ಹೇಳಿದ್ದವಳು. ಆರಂಭದಲ್ಲಿದ್ದಂತಹ ಮಧುರವಾದಂತಹ ಭಾಷೆ, ಸಮಾಧಾನದ ಮಾತುಗಳು, ವಿವೇಕದ ವಿನಂತಿಸುವ ಮಾತುಗಳು ಅವಳಲ್ಲಿರಲಿಲ್ಲ. ಅವಳ ಚರ್ಯೆಯು ಗಡುಸಾಗಿತ್ತು. ಸ್ವಲ್ಪ ತಾಮಸಿಕೆ ಅವಳಲ್ಲಿ ಬಂದಿತ್ತು. ಹಾಗಾದ ಕಾರಣ ಇಲ್ಲಿಗೆ ಕಳುಹಿಸಿದ್ದಾನೆ. ನಿನ್ನ ಅಭಿಪ್ರಾಯ ಏನು ಅಂತ ಹೇಳು ಅಂತ ಹೇಳಿದ್ದವಳು. ಅವ ಬ್ರಹ್ಮಚಾರಿ, ಅವ ಆಗುವುದಿಲ್ಲ, ನಿನ್ನ ಅಭಿಪ್ರಾಯ ಹೇಳು. ಇವಳ ದುಷ್ಟವರ್ತನೆ ಹೆಂಗಸು ಅಂತ ರಾಮ ಊಹಿಸಿದನ. ಇವಳು ಒಳ್ಳೆಯವಳಲ್ಲ, ಇವಳು ಕೆಟ್ಟವಳು. ವಾಲ್ಮೀಕಿಗಳು ಹೇಳ್ತಾಳೆ, ರಾಮ ಸಂದರ್ಭದಲ್ಲಿ ಅನಾರ್ಯರಲ್ಲಿ ವಿನೋದ ಕೂಡದು. ನಾನು ಸ್ವಲ್ಪ ಪರಿಹಾಸ್ಯವಾಗಿ ಮಾತನಾಡಬಾರದಿತ್ತೋ ಅಂತ ಅನ್ನಿಸ್ತದೆ ಅಂತ ರಾಮನಿಗೆ. ಮಾತಾಡಿಸಬಾರದಿತ್ತು ನಾನು ಇವಳನ್ನು, ಯಾಕೆ ಮಾತಾಡಿಸಿದೆ ಅಂತ ರಾಮನಿಗೆ ಕಾಣ್ತದೆ ಈ ಸಂದರ್ಭದಲ್ಲಿ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಇಲ್ಲಿ ರಾಮನಿಗೆ ಕಂಡಿತು, ಯಾಕೆ ನಾನು ಇವಳನ್ನು ದುಷ್ಟವರ್ತನೆ ಹೆಂಗಸತ್ರ ಮಾತಾಡೋದು, ಇವಳ ತೊಲಗಿ ಹೋಗಲಿ, ಯಾರನ್ನು ಒಲಿದೆಯೋ ಅವರನ್ನು ಅಂಗೀಕರಿಸು. ಅಂದರೆ ನೀನು ಲಕ್ಷ್ಮಣನಲ್ಲಿ ಒಲಿದು ಹೋಗಿದ್ದಿ, ಆ ಕಾರಣದಿಂದ ನೀನು ಅವನನ್ನೇ ಅಂಗೀಕರಿಸಬೇಕಾದ್ದು, ಅವನನ್ನೇ ಒಲಿಸಿಕೊಳ್ಬೇಕಾದ್ದು ಅಂತ ರಾಮ ಅವಳನ್ನು ಆಚೆ ಕಳುಹಿಸಿದ. ಶೂರ್ಪದಕೆಯಲ್ಲಿ ಮತ್ತು ಮನಸ್ಸು ಕೆಟ್ಟು ಹೋಯಿತು, ಕದಕ್ಕೆ ಹೋಯಿತು. ಅವಳಿಗೆ ಹುಟ್ಟಿದ ಪ್ರೀತಿ, ವಿಷಯ ಸುಖದ ಮೋಹ ಕುಗ್ಗಿತು. ಇವರಲ್ಲಿ ನಡೆಯುವುದಿಲ್ಲ ತನ್ನ ಮಾಯೆ, ತನ್ನ ವಂಚನೆ. ಇವಳಿಂದ ನನಗೆ ಕಾಮತೃಪ್ತಿ ಇಲ್ಲ, ಕಾಮ ಕೇಳಿಯಲ್ಲಿ ಇವರು ತೊಡಗುವುದಿಲ್ಲ ಅಂತ ಸ್ಪಷ್ಟ ಆಯಿತು ಅವಳಿಗೆ. ಕಾಮಕ್ರೀಡೆಯ ಬಯಕೆಯ ಪ್ರವಾಹ ಬತ್ತಿತು ಅಂತ ಕವಿ ಹೇಳಿದ. ಒಣಗಿ ಹೋಯ್ತಂತೆ ಅವಳಿಗೆ. ಕಾಮ ಆತುರತೆಯವಳ ಹತ್ರ ಕುಗ್ಗಿ ಹೋಯಿತು. ಕಾಮ ಸಂಜಾಯತೆ ಕ್ರೋಧ. ಇದು ನಾವು ಯೋಚನೆ. ಒಂದು ಕಡೆಯಲ್ಲಿ ಬಯಸಿದ್ದು ನಮಗೆ ಸಿಗಲಿಲ್ಲ, ಆಮೇಲೆ ಬರುವಂಥದ್ದು ಕ್ರೋಧ, ಅದು ಸಿಟ್ಟು. ಕಾಮದಿಂದಲೇ ಕ್ರೋಧ ಹುಟ್ಟುತ್ತದೆ. ಕಾಮ ತೃಪ್ತಿ ಆಗದೇ ಇದ್ದಾಗ ಅಥವಾ ಕೈಗೆ ಎಟುಕದೇ ಇದ್ದಾಗ ಅವ ಅದನ್ನು ಕ್ರೋಧ ಸ್ವಾಧೀನೀಕರಿಸಲಿಕ್ಕೆ ಹರಿಬೀಳ್ತಾನೆ. ಮುಖವನ್ನು ಆವರಿಸಿದ್ದ ಕೋಮಲ ಭಾವ ತೊಲಗಿತು. ಅವಳ ಅಭಿಲಾಷೆ, ಮನಸ್ಸಿನ ಅಪೇಕ್ಷೆ ಚಳಿಗಾಲದ ಹಿಮಕ್ಕೆ ಸಿಕ್ಕಿದ ಕಮಲದಂತೆ ಬಾಡಿ ಹೋಯಿತು. ಅವಳಿಗೆ ಅಪೇಕ್ಷೆ ಸಿಗಲಿಲ್ಲ. ಅವಳ ಸೌಂದರ್ಯ ಏನಿತ್ತು ಅದೆಲ್ಲ ಕುಗ್ಗಿ ಹೋಯಿತಂತೆ. ಕಿಡಿಗಳನ್ನು ಹಾರಿಸುತ್ತಾ ಮುಖವು ಕೋಪದ ಬೆಂಕಿಯಿಂದ ಉರಿಯಿತು ಅಂತ ಕವಿ ಹೇಳ್ತಾರೆ. ಸಿಟ್ಟು ಬಂದ ಆಯ್ತು ಅವಳಿಗೆ. ತಕ್ಷಣ ಏನು ಮಾಡ್ತಾಳೆ ನೋಡೋಣ. ತಿಂಬೆನಿವದಿರ ನೀ ಮನುಷ್ಯನಿ ತಂಬಿನಿಯ ಕೊಂಡೊಯ್ದು ಸುರನಿ ಕುರುಂಬದಲ್ಲನಗೀವೆ ಎನ್ನುವುದೇನು ಅನುಮಾನ ಮಾರ್ಗದಲ್ಲಿ. ಅಂಬುಜಾಕ್ಷನ ಮುಡಿಯ ಸರಿಸಕೆ ಜೊಂಬಿಸಲು ಜಡಿತೆಯಲಿ ಬಳಿಕೂ ಗ್ರಾಮಕನ ಹೊಳಪಿನಲಿ ಹೊರಿ ಕೈಯಿಂದ ಜಾಡಿಸಿದ ಹೊರ ಕೈಯಿಂದ ಜಾಡಿಸಿದ ಇವರನ್ನು ತಿಂದು ಹಾಕ್ತೇನೆ ನಾನು ಮೊದಲು ಅಂತ ಯೋಚನೆ ಮಾಡಿದ್ದು ಮಾತ್ರ ಅಲ್ಲ, ಮಾನವ ಹೆಂಗಸನ್ನು ತೆಗೆದುಕೊಂಡು ಹೋಗಿ ದೇವತೆಗಳನ್ನು ನಡುಗಿಸುವ ರಾವಣನಿಗೆ ಕೊಡ್ತೇನೆ ನಾನು. ಅವ ಹೆಣ್ಣು ಹುಚ್ಚ. ಲಕ್ಷ 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 ಸಂಖ್ಯೆಯಲ್ಲಿ ಹೆಣ್ಮಕ್ಕಳನ್ನು ಹೇಳ್ಕೊಂಡು ಬಂದವ. ಈ ಹೆಣ್ಣನ್ನು ನಾನು ನನ್ನ ಅಣ್ಣ ರಾವಣನಿಗೆ ಕೊಂಡೋಗಿ ಕೊಡ್ತೇನೆ, ಈ ಸೀತೆಯನ್ನು. ಹಾಗೆ ಕೊಂಡೋಗಿ ಕೊಡಬೇಕು ಅಂತಂದ್ರೆ ಇವರಿಬ್ಬರನ್ನು, ರಾಮ ಮತ್ತು ಲಕ್ಷ್ಮಣ, ಈ ಎರಡೂ ಮಂದಿಯನ್ನು, ಈ ಗಂಡಸರನ್ನು ನಾನು ತಿಂದು ಮುಕ್ಕುತ್ತೇನೆ ಅಂತ ಆಲೋಚನೆ ಮಾಡಿ ಅವಳು ನೆಗೆದಲಂತೆ. ರಾಮನ ತಲೆಯ ಎತ್ತರಕ್ಕೆ ಬೆಳೆದಳು. ಸುಂದರ ರೂಪದಿಂದ ಇದ್ದವಳು, ಮೋಹಕ ರೂಪದಿಂದ ಇದ್ದವಳು, ಮೋಹಿನಿ ರೂಪದಿಂದ ಇದ್ದವಳು. ಅವಳು ರಾಕ್ಷಸ ದೇಹವನ್ನು ಹೊಂದಿದಳು, ಭೀಕರವಾದಂಥ ಆಕಾರವನ್ನು ಹೊಂದಿದಳು. ಅವಳು ರಾಕ್ಷಸಿಯಾಗಿ ಕಂಡುಕೊಳ್ತಾಳೆ ಅಲ್ಲಿ. ಹಣೆಗಣ್ಣ ರುದ್ರನಂತೆ ಕೈಯಿಂದ ಅವಳನ್ನು ತಳ್ಳುತ್ತಾನಂತೆ ರಾಮ. ಕೈಯಿಂದ ತಳ್ಳುತ್ತಾನಂತೆ ಮುಂದೆ ನುಗ್ಗಿ ಬರುವಾಗ. ಅದೇ ಸಂದರ್ಭದಲ್ಲಿ ಅಣ್ಣನ ಎಲೆಮನೆಯಲ್ಲಿ ಏನು ನಡೀತಾ ಇದೆ, ಲಕ್ಷ್ಮಣ ಅವಸರವಾಗಿ ಓಡಿ ಬರ್ತಾನೆ. ಆ ಕಪಟ ರಾಕ್ಷಸಿಯನ್ನು ಕೊಲ್ಲುವುದಕ್ಕೆ ಬೇಕಾಗಿ, ತಲೆ ಕಡಿಯುವುದಕ್ಕೆ ಬೇಕಾಗಿ ಸೊಂಟದಲ್ಲಿ ನೇತು ಹಾಕಿದ್ದಂಥ ಕತ್ತಿಯನ್ನು ಎಳಿತಾನೆ ಅಂತವ. ಇವಳ ತಲೆ ಕಡಿತಾನೆ. ಅಷ್ಟೊತ್ತಿಗೆ ರಾಮ ತಡೀತಾನೆ. ಕೇಳೋಣ. ಚೆಲುವತನವನು ತೋರಿ ನಿಲ್ಲುವ
ಒಲಿಸ ಬಂದವಳಿವಳ ಲೋಕಕ್ಕೆ ಚೆಲುವತನವನ್ನು ಮಾಡಿಬಿಡು ಸಾಕಿ ನಿಶಾಚರಿಯ ಚೆಲುವತನವನ್ನು ಮಾಡಿಬಿಡು ಸಾಕಿ ನಿಶಾಚರಿಯ ಕೊಲುವುದನುಚಿತವೆಂಬ ನುಡಿಗಿಂದೊಳಗವಳ ನಾಸಿಕವನುತ್ತಕ್ಕೆ ಬಳಚಿದನು ಕಳಚಿದನು ಕರ್ಣದ್ವಯದ ಬೆಸುಗೆಗಳ ಕಳಚಿದನು. ಇವಳು ಸುಂದರ ರೂಪವನ್ನು ತೋರಿಸಿ ನಮ್ಮನ್ನು ವಂಚಿಸಲಿಕ್ಕೆ ಬಂದದ್ದು. ನಿನ್ನನ್ನು ಹಾಗೆ ವಂಚಿಸಿದ್ಲವಳು. ತನ್ನ ಸೌಂದರ್ಯ ರೂಪದಿಂದ, ಸೌಂದರ್ಯ ಇರುವಂತಹದ್ದು ವಂಚಿಸುವುದಕ್ಕಲ್ಲ, ಅದು ಆಕರ್ಷಿಸುವುದಕ್ಕೆ. ಭಾರಿ ದೊಡ್ಡ ತಪ್ಪು ಮಾಡಿದ್ದು ಲಕ್ಷ್ಮಣ. ಇವಳ ಚೆಲುವನ್ನು ಲೋಕಪ್ರಸಿದ್ಧವಾಗುವಂತೆ ಮಾಡು. ಅದರ ಅರ್ಥ ಏನು? ಇವಳು ಸೌಂದರ್ಯವೇ ಇರಬಾರದು. ಇವಳಿಗೆ ಸೌಂದರ್ಯ ಇದ್ರೆ ಅಲ್ವೋ ಬೇರೆಯವರನ್ನು ವಂಚಿಸುವಂತಹದ್ದು, ಪುರುಷಾತಿಕ್ರಮಣ ಮಾಡುವಂತಹದ್ದು. ಎರಡು ತಿಳ್ಕೊಳ್ಬೇಕಿಲ್ಲಿ. ಪ್ರಾದೇಶಿಕವಾಗಿ ಪುರುಷ ಅಂದರೆ ಗಂಡ ಎಂಬ ಅರ್ಥವನ್ನು ಕೊಡ್ತದೆ. ಇವನು ಈ ಹೆಣ್ಣಿನ ಪುರುಷ ಅಂದರೆ ಗಂಡ ಅಂತ ಅರ್ಥ. ಗಂಡ ಇರುವಾಗ ಅವನ ಹೆಂಡತಿಯನ್ನು ಸಂರಕ್ಷಿಸಬೇಕಾದ್ದು ಗಂಡನ ಹೊಣೆ. ನುಂಗುತ್ತೇನೆ ಅಂತ ಹೊರಟ್ರೆ ಅದು ಪುರುಷಾತಿಕ್ರಮಣ ಅಂತ ಆಗ್ತದೆ. ವಾಲ್ಮೀಕಿಯಲ್ಲಿ ಸ್ಪಷ್ಟ ಸೀತೆಯನ್ನು ತಿಂದು ಹಾಕ್ತೇನೆ ಅಂತ ಅವಳು ಹಾರುವಂತಹದ್ದು ಉಲ್ಲೇಖ ಕಾಣುತ್ತದೆ. ಇಲ್ಲಿ ಸೀತೆಯನ್ನು ಕೊಂಡೋಗಿ ರಾವಣನಿಗೆ ಕೊಡ್ತೇನೆ, ರಾಮಲಕ್ಷ್ಮಣನನ್ನು ತಿಂತೇನೆ ಅಂತ ಅವಳು ಹಾರುತ್ತಾಳೆ ಅಂತ ತೊರವೆಯಲ್ಲಿ ಹೇಳ್ತಾ ಇದ್ದಾನೆ. ಅವಳು ರಾಕ್ಷಸಿಯಾಗಿ ಕೆಟ್ಟ ಯೋಚನೆಗೆ ಹೋದಳು. ಹಾಗಾದ ಕಾರಣ ಇವಳ ಸೌಂದರ್ಯವನ್ನು ಲೋಕಪ್ರಸಿದ್ಧ ಮಾಡು. ಒಂದು ರೀತಿಯ ಇದು ಗಮನಿಸಬೇಕಾದ ಮಾತಿಲ್ಲಿ. ಆದುದರಿಂದ ಇವಳ ಚೆಲುವನ್ನು ಲೋಕಪ್ರಸಿದ್ಧವಾಗುವಂತೆ ಹೆಣ್ಣನ್ನು ಕೊಲ್ಲುವುದು ಉಚಿತವಲ್ಲ, ರಾಕ್ಷಸಿಯನ್ನು ಕೊಲ್ಲುವುದು ಉಚಿತವಲ್ಲ. ಇದು ಲೋಕಕ್ಕೆ ಒಂದು ಪಾಠ ಆಗಬೇಕು, ಪಠ್ಯ ಆಗಬೇಕು. ಹಾಗೆ ಅತಿಕ್ರಮಣ ಮಾಡಿದರೆ ಅಂಥವರ ಕಿವಿ ಮತ್ತು ಮೂಗನ್ನು ಕೊಯ್ಯುವಂತಹದ್ದು ಆರ್ಯ ಪದ್ಧತಿಯಲ್ಲಿ ಒಂದು ಶಿಕ್ಷೆ. ಇದು ಶಾಸ್ತ್ರ. ಆ ಕಾರಣದಿಂದ ರಾಮ ಹೇಳಿದ ಮಾತಿನಿಂದ ಲಕ್ಷ್ಮಣ ಅವಳ ಮೂಗನ್ನು ಮತ್ತು ಎರಡೂ ಕಿವಿಯನ್ನು ಕತ್ತರಿಸ್ತಾನೆ. ಕಿವಿ ಎರಡನ್ನು ಮತ್ತು ಮೂಗನ್ನು ಕೊಯ್ತಾನೆ. ಸೀತೆಗೆ ಹೆದರಿಕೆ ಆಗಿತ್ತು, ಅವಳ ಮುಖ ಅರಳಿತು ಅಂತ ಕವಿ ಹೇಳ್ತಾನೆ. ಪತಿಯ ಮುಖಕಮಲವನ್ನು ನೋಡಿದನಂತೆ, ಇವಳಿಂದ ಮದುವೆ ಆಗಲಿಕ್ಕೆ ಯೋಗ್ಯವೇ ಅಲ್ವೋ? ಸ್ವಲ್ಪ ತಮಾಷೆಯಾಗಿ ಹಾಸ್ಯದ ರೀತಿಯಿಂದ ಸುಂದರ ರೂಪವನ್ನು ಲೋಕದ ನಾರಿಯರೆಲ್ಲ ನೋಡ್ಲಿ, ಇವಳನ್ನು ವರಿಸಬಹುದು ಲೋಕದವರು ಯಾರಾದರೂ ಅಂತ ಹಾಸ್ಯದ ಮಾತುಗಳನ್ನು ಅವಳು ಹೇಳಿದಳು. ಮಾತ್ರ ಅಲ್ಲ, ರಾಮನಿಗೊಂದು ಹಾಸ್ಯದ ಮಾತನ್ನು ಹೇಳ್ತಾನೆ. ಅವಳು ಕೇಳೋಣ. ನಿಮ್ಮ ಚಿತ್ತಕ್ಕೆ ಬಾರದಿರೆ ನೀವೆಮ್ಮ ಮೈದುನಗಾದರೆಯೂ ನಮ್ಮೂರ್ಮಿಳಾ ಮಾನಿನಿಗೆ ಪಡಿಯಾಗಿರಲು ಮಾಡುವುದು. ನಿಮ್ಮ ರೂಪಿಗೆ ಸೋತವಳ ನೀವು ಗುಮ್ಮನನು ಮಾಡುವುದು ಗುಣವಲ್ಲೆಮ್ಮ ಮನಕಿದು ಬಾರದೆಲ್ದಳು ನಗುತ ನಳಿನಾಕ್ಷಿ ನಗುತ ನಳಿನಾಕ್ಷಿ ನಳಿನಾಕ್ಷಿ. ತಮಾಷೆಯಾಗಿ ಸೀತೆ ಹೇಳಿದ್ರಂತೆ ರಾಮನ ಹತ್ರ, ನಿಮಗೆ ಒಪ್ಪಿಗೆಯಾಗದಿದ್ದರೆ ನಿಮ್ಮ ಮೈದುನಂದಿರಿದ್ದಾರಲ್ಲ ನನಗೆ, ಲಕ್ಷ್ಮಣನ, ಊರಿಗೆ ಹೋದ ಮೇಲೆ ಭರತನ ಅಥವಾ ಶತ್ರುಘ್ನನ, ಅದರಲ್ಲಿ ಮುಖ್ಯವಾಗಿ ಹೇಳ್ತಾಳೆ ಊರ್ಮಿಳೆಗೆ ಜೊತೆಗಾರರನ್ನಾಗಿ ಮಾಡಿಕೊಡಿ. ನಿಮ್ಮ ರೂಪಕ್ಕೆ ಸೋತವಳನ್ನು ನೀವೇ ಗುಮ್ಮನನ್ನಾಗಿ ಮಾಡುವುದು ಸರಿಯಲ್ಲ, ನನಗಿದು ಒಪ್ಪಿಗೆಯಾಗಲಿಲ್ಲ. ಮತ್ತೊಮ್ಮೆ ರಾಮನನ್ನು ಏಕಪತ್ನಿ ವೃತಸ್ಥ ಅಂತ ನೆನಪಿಸುವಂಥದ್ದು ಕಾಣುತ್ತದೆ. ಮಾತ್ರ ಅಲ್ಲ, ಲಕ್ಷ್ಮಣ ದೇವನು ಸೀತೆಯ ಮಾತಿಗೆ, ಯಾಕಂದರೆ ಲಕ್ಷ್ಮಣನಿಗೆ ನೀವು ಕೊಡಬಹುದು ಅಂತ ಹೇಳುವ ಮಾತಿಗೆ ಲಕ್ಷ್ಮಣ ನೋಡುತ್ತಾ ಇದ್ದ ಹಾಗೆ ಅವಳ ಹೆಗಲನ್ನು ತನ್ನ ಮುಂಗೈಯಿಂದ ಅಮುಕಿ, ನಿನ್ನ ಸೊಗಸಿಗೆ ತಕ್ಕವರನ್ನು ಹೋಗಿ ನೀನು ಮದುವೆಯಾಗಬಹುದು ಅಂತೇಳಿ ಅವಳನ್ನು ತಳ್ಳುತ್ತಾನೆ, ನೂಕುತ್ತಾನೆ ಕುತ್ತಿಗೆಗೆ ಕೈ ಹಾಕಿ. ಸಿಟ್ಟು ತಡೆಯುವುದಿಲ್ಲ ಅವಳಿಗೆ. ಹಾಗೆ ಕಿವಿ ಮೂಗುಗಳಲ್ಲಿ ರಕ್ತವನ್ನು ಹರಿಯುತ್ತಿರುವಂತಹ ಶೂರ್ಪನಖಿ ನವೀನ ನಾಟಕ ಪ್ರಕರಣಕ್ಕೆ ಕಾರಣನಾದಳು. ಮುಖವನ್ನು ಹಿಂಡುತ್ತಾ ಅರಚುತ್ತಾ ಅಲ್ಲೇ ಸಮೀಪದಲ್ಲಿದ್ದಂತಹ ಜನಸ್ಥಾನದಲ್ಲಿ ಕರಾಸುರ, ಅವನ ಅಣ್ಣಂದಿರು
14,000 ರಾಕ್ಷಸರ ಜೊತೆಗೆ ರಕ್ಷಣೆಗಿದ್ರು. ಅಲ್ಲಿಗೆ ಹೋದಳು ಅಂತ ಹೇಳುವುದು. ಅಲ್ಲಿಗೆ 4ನೇ ಸಂಧಿ ಮುಗಿಸಿ ನಾವು 5ನೇ ಸಂಧಿಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ನೋಡೋಣ. ರಾಯ ರಾಘವ ಸೂನುಕೆ ಕಮಲಾಯ ತಾಂಬಗನನು ಜನುರು ಕೌಕ್ಷೇಯಕದ ಧಾರಾ ವಿಭಿನ್ನ ಗ್ರಾಣಮುಖಿ ಬಳಿಕ ಹಾಯಿದಳು ಹೊರವಡುವ ನೆತ್ತರ ಬಾಯ ತೂಪಿರುವ ಸೃಜಲ ಅಚ್ಯುತಿಯ ರೋದನ ನಿನಾದದಲ್ಲಿ ಅಭಿಮಾನ ಚ್ಯುತಿಯ ರೋದನ ನಿನಾದದಲ್ಲಿ ರಾಘವ ಸೂನು. ಅಲ್ಲಿಂದ ಹೊರಟವಳು ಆನತಿ ದೂರ ಜನಸ್ಥಾನ. ಜನ ಅಂದ್ರೆ ರಾಕ್ಷಸ ಅಂತ ಅರ್ಥ. ಅವರಲ್ಲಿ 14,000 ರಾಕ್ಷಸರ ಜೊತೆಗೆ ಕರ, ದೂಷಣ, ತ್ರಿಶಿರ ಮುಖ್ಯರು ಮತ್ತು 14 ಮಂದಿ ಸೇನಾಧ್ಯಕ್ಷರು ಕರನ ಜೊತೆಗೆ ಅಲ್ಲಿದ್ರು. ಅಲ್ಲಿಗೆ ಅವಳು ಹೋಗ್ತಾಳೆ, ಬೊಬ್ಬೆ ಹಾಕುತ್ತಾ. ಅಯ್ಯೋ ಅಯ್ಯೋ ಅಂತ ಬೊಬ್ಬೆ ಹಾಕಿದ್ಲು. ಒಂದು ಕಡೆ ರಕ್ತ ಸುರಿತಾ ಇದೆ, ಕ್ರೂರ ಮೃಗಗಳೆಲ್ಲ ಓಡ್ತಾ ಇದೆ, ಪಕ್ಷಿಗಳ ಸಂಕುಲಗಳು ಓಡ್ತಾ ಇದೆ. ಧಾಪುಗಾಲಿನಿಂದ ಬರ್ತಾ ಇದ್ದಾಳೆ, ಅರಚುತ್ತಾ ಬರ್ತಾ ಇದ್ದಾಳೆ, ಬೊಬ್ಬೆ ಹಾಕುತ್ತಾ ಬರ್ತಾ ಇದ್ದಾಳೆ. ಲಕ್ಷ್ಮಣ ಕತ್ತಿಯಿಂದ ಕಡದಂತ ಮೂಗನ್ನು ಅವಳು ಹಿಡ್ಕೊಂಡಿದ್ದಾಳೆ ಕೈಯಲ್ಲಿ. ಆ ಮೂಗನ್ನು ತೋರಿಸ್ತಾ ಬರ್ತಾ ಇದ್ದಾಳೆ ಅಂತ ಅವಳು ಎಲ್ಲರಿಗೂ ತೋರಿಸ್ತಾ ಬರ್ತಾ ಇದ್ದಾಳೆ ಅಂತ. ಆ ಮೂಗಿನ ತುಂಡನ್ನು ಬೊಬ್ಬೆ ಹಾಕುತ್ತಾ ಶೂರ್ಪನಕ್ಕಿ ಕರಾಸುರನ ಎದುರಿಗೆ ಬಿಸಾಡಿದ್ಲಂತೆ. ಆ ಮೂಗಿನ ತುಂಡನ್ನು ಕರಾಸುರನ ಕಾಲಬುಡಕ್ಕೆ ಎಸೀತಾಳಂತೆ ಅವಳು ಬಂದು. ರಾಕ್ಷಸನು ಲೋಕವಿನಾಶಕ ಕಾಲರುದ್ರನ ಭಯಂಕರವಾದಂತಹ ಕೋಪದ ಉರಿಗೆ 2 ಎಂಬಂತೆ ಕೆರಳಿದನಂತೆ. ಅವಳ ಹರಿದ ಮೂಗು, ಕಿವಿ, ರಕ್ತ, ಆ ಮೂಗಿನ ತುಂಡನ್ನು ಕಾಲಬುಡಕ್ಕೆ ಕರಾಸುರನ ಕಾಲಿಗೆ ಎಸೆದದ್ದು. ಇದರೊಳಗೆ ಕೆರಳಿತವನಿಗೆ ಸಿಟ್ಟು ಬಂತಂತೆ. ಪ್ರಶ್ನಿಸ್ತಾನೆ ಅವ ಶೂರ್ಪನಖಿಯನ್ನು. ಕೇಳೋಣ. ಕೇಳು ಕೇಳಭಿಮಾನ ಭಂಗ ಚಡಾಳವಾರಿಂದಾಯಿತೆಂಬುದ ಹೇಳು ಹೇಳಿ ನಾಸಿಕ ಚ್ಯುತಿ ಯಾರ ದೆಸೆಯಿಂದ ಮೇಳವಿಸುತ್ತ ಅರಿಯ ಮೂಗನು ಸೀಳಿ ನಿಮಿಷಾರ್ಧದಲ್ಲಿ ನಿನ್ನಿ ಗಾಳಿತ ಗ್ರಾಣದಲ್ಲಿ ಬೆಸುವೆನು ಬೇಗ ಕೇಳಿದ. ಯಾರಿಂದ ನಿನಗೆ ಅಪಮಾನ ಆಯ್ತು ಹೇಳು? ನಿನ್ನ ಮೂಗು ಕೊಯ್ದವರು ಯಾರು? ಅಂಥವನ ಮೂಗನ್ನು ಕೊಯ್ದು ನಿನ್ನ ಮೂಗಿಗೆ ಅಂಟಿಸ್ತೇನೆ ಹೇಳ್ತಾನೆ ಅವ. ಆ ಜಾಗಕ್ಕೆ ಯಾರು? ಶಿವನೋ ಅಥವಾ ಬ್ರಹ್ಮನೋ ರುದ್ರನೋ ಕಾಲಭೈರವನೋ ಯಾರೇ ಆಗಲಿ, ಲಾಳವಿಂಡಿಗೆ ಎನ್ನುವಂಥ ಒಂದು ಆಯುಧವನ್ನು ಹಿಡಿದು, ವಿಶೇಷ ಆಯುಧವನ್ನು ಹಿಡಿದು ಗರ್ಜಿಸಿದಂತೆ ಅವನ ಕೋಪದ ಜ್ವಾಲೆಗೆ ನಕ್ಷತ್ರ ಸೀಳಿ ಹೋಯಿತು. ಆಕಾಶ ಗಂಗೆ ಬಿಸಿಯಾಯಿತು. ಅಮರಾವತಿಯವರೆಗೆ ಹೊಗೆ ಹೋಯಿತಂತೆ. ರಾಕ್ಷಸ ಶೂರ್ಪಕರಾದಂಥ ಅವಮಾನ. ವಾದ್ಯಗಳು ಕರನ ಉಕ್ಕಿನ ರಥ ಏರಿದ. ದೇವತೆಗಳು ಹೆದರಿದ್ರು, ಇತ್ಯಾದಿ ಇತ್ಯಾದಿ ಎಲ್ಲ ಕೇಳ್ತಾನೆವ. ಕರದೂಷಣಾದಿಗಳು ಹೊರಡಲು ಉತ್ಸಾಹ ತೋರಿಸಿದ್ರಂತೆ. ಇಡೀ ಅವರೆಲ್ಲ ಶೂರ್ಪನಖಿಯನ್ನು ಅನುಸರಿಸಿ ಹೊರಡುವಂಥದ್ದು ಕಾಣುತ್ತದೆ. ಕಿವಿ ಮೂಗುಗಳನ್ನು ಕಳೆದುಕೊಂಡವಳ ಪರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳಲು ಅಬ್ಬರವಾಗದೆ ಲಕ್ಷ್ಮಣ ಹೋಗಿ ನೋಡು ಹೇಳ್ತಾನೆ. ಇವರು ಇಷ್ಟು ಮಂದಿ ಬರ್ತಾರೆ. ಶೂರ್ಪನಖಿ ತೋರಿಸ್ತಾ ಬರ್ತಾ ಇದ್ದಾಳೆ. ಇಲ್ಲೇ ಸಮೀಪದಲ್ಲಿ ಇದ್ದಾಳೆ. ನನಗೆ ಮೂಗು ಕೊಯ್ದವರು, ಕಿವಿ ತುಂಡು ಮಾಡಿದವಳು ಅಂತ ತೋರಿಸ್ತಾಳೆ ಇಲ್ಲೇ. ಹಾಗೆ ಲಕ್ಷ್ಮಣ ಬಂದು ಅಲ್ಲಿ ವಿಷಯವನ್ನು ಲಕ್ಷ್ಮಣನಿಗೆ ಗೊತ್ತಾಯಿತು. ರಾಮನಿಗೆ ಗೊತ್ತಾಯಿತು ಯಾವುದೋ ಸೇನೆ ಬರ್ತದೆ ಅಂತ. ಹಾಗೆ ರಾಮ ಲಕ್ಷ್ಮಣನ ಹತ್ರ ಹೇಳ್ತಾನೆ, ಯಾರೋ ದೊಡ್ಡ ಸೇನೆ ಬರ್ತಾ ಉಂಟು, ಈಗಾಗಲೇ ಮೂಗು ತುಂಡಾದ, ಕಿವಿ ಕಳ್ಕೊಂಡಂಥ ಹೆಣ್ಣಿನ ಕಡೆಯವರು ಅಂತ ಕಾಣ್ತದೆ ಅಂತ ಲಕ್ಷ್ಮಣ ರಾಮನಲ್ಲಿ ನಿವೇದಿಸ್ತಾನೆ. ಕೇಳೋಣ. ಅರಸ ಚಿತ್ತೈಸವುದು ನಾವೊಂದು ತರಿದ ನಾಸಿಗದವಳ ತೆತ್ತಿಗರುರವಣಿಸಿ ಬರುತ್ತಿದೆ ನಿರೂಪಿಸು ಜೀಯ ಸಂಗರಕ್ಕೆ. ಸರಳ ಸೂತ್ರದಲ್ಲಿ ಅಹಿತ ವೀರರ ಶಿರವ ಸೂತ್ರಿಸಿ ಕಾಲಕಂಠನ ಕೊರಳಲಿಕ್ಕುವೆ ಎನ್ನುತ್ತ ಬಿಲು ದುಡುಕಿದನು ಸೌಮಿತ್ರಿ. ಅರಸ ರಾಮನ ಸೂಚನೆಯನ್ನು ಕೇಳಿದ ಲಕ್ಷ್ಮಣ ಮತ್ತು ಬೆಟ್ಟದ ತುತ್ತ ತುದಿಗೆ ಹೋಗ್ತಾನೆ. ನೋಡ್ತಾನೆ,
ಧೂಳೆಬ್ಬಿದೆ, ಗುಲ್ಲು ಗಲಾಟೆ ಬೊಬ್ಬೆ ರಣವಾದ್ಯಗಳು ಬಳಗುತ್ತಾ ಉಂಟು. ಕರ್ಕಶವಾಗಿ ರಾಕ್ಷಸರ ಕೆರಳಿದ ಆಕ್ರೋಶ ಕೇಳುತ್ತಾ ಉಂಟಲ್ಲಿ, ಗರ್ಜನೆ ಕೇಳುತ್ತಾ ಉಂಟು. ಅವ ಹೇಳ್ತಾನಂತೆ, ನೀನು ಹೇಳಿದ್ದು ನಿಜ ಅಣ್ಣ. ನಮ್ಮಿಂದ ಮೂಗು ಕೊಯ್ಸಿಕೊಂಡ ಅಥವಾ ಕಿವಿ ಕೊಯ್ಸಿಕೊಂಡವಳು ಯಾರಿದ್ದಾಳೆ ಕತ್ತ, ಅವರ ಸಂಬಂಧಿಕರು, ಅವರ ಕಡೆಯವರು ರಭಸದಿಂದ ಬರ್ತಾ ಇದ್ದಾರೆ. ನೀನು ಯುದ್ಧಕ್ಕೆ ಅಪ್ಪಣೆ ಕೊಡಣ್ಣ ಅಂತ ಹೇಳ್ತಾನೆ. ದೇವ ಬಾಣಗಳ ಹಗ್ಗದಿಂದ ಶತ್ರುವಿನ ತಲೆಗಳನ್ನು ಕಟ್ಟಿ ಶಿವನಿಗೆ ರುಂಡಮಾಲೆಯಾಗಿ ಸಮರ್ಪಿಸ್ತೇನೆ, ನನಗೆ ಒಂದು ಅನುಮತಿ ಕೊಡು ರಾಮಚಂದ್ರಮ್ಮ ಅಂತ ಹೇಳ್ತಾನೆ. ಹಾಗೆ ಕೈಗೆ ಬಿಲ್ಲನ್ನು ಹಿಡಿತಾನೆ, ಬತ್ತಳಿಕೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಸಿದ್ಧನಾಗುತ್ತಾನೆ. ರಾಮ ಹೇಳ್ತಾನೆ, ಸೀತೆಯನ್ನು ಬೆಟ್ಟದ ಶಿಖರಕ್ಕೆ ಕರ್ಕೊಂಡು ಹೋಗು, ಅಲ್ಲಿ ಗುಹೆಯ ಒಳಗೆ ಇಟ್ಟು ನೀನು ಸೀತೆಯನ್ನು ರಕ್ಷಿಸಿಕೊಳ್ಳಬೇಕು. ಇದು ವಾಲ್ಮೀಕಿಗಳು ಅದನ್ನು ಮೂಲ ರಾಮಾಯಣದಲ್ಲಿ ಹೇಳಿದ್ದಾರೆ. ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡು ಆ ಪ್ರದೇಶದ ಬೆಟ್ಟದ ಎತ್ತರದಲ್ಲಿ ಒಂದು ಗುಹೆಯಲ್ಲಿ ಸೀತಾ ಸಂರಕ್ಷಕನಾಗಿ ಲಕ್ಷ್ಮಣನಿದ್ದ. ಕೈ ಮೀರಿ ಬರುವಂತಹ ಶತ್ರು ಸೈನಿಕರು ಅಲ್ಲಿಗೆ ಬಂದರೆ ನೀನು ಕೊಂದು ಹಾಕು ಲಕ್ಷ್ಮಣ, ಆದರೆ ನನ್ನ ಅಪ್ಪಣೆ ಹೇಳ್ತಾನೆ, ನೀನು ಇದನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ. ಈ ರಾಕ್ಷಸರ ಜೊತೆ ಯುದ್ಧ ಮಾಡುವಂತಹದ್ದು ನನಗೆ ಹೊಣೆ, ಇದು ನನ್ನ ಕರ್ತವ್ಯ ಇದು. ಹಾಗೆ ತನ್ನ ಬಿಲ್ಲನ್ನು ಲಕ್ಷ್ಮಣನ ಕೈಯಿಂದ ರಾಮ ಪಡ್ಕೊಳ್ತಾನೆ. ನನ್ನ ಬಿಲ್ ಇಲ್ಲಿ ಕೊಡು ಲಕ್ಷ್ಮಣ, ಆ ಬತ್ತಳಿಕೆ ಬಾಣ ಕವಚಾದಿಗಳು ಏನಿದೆ ಅದನ್ನು ಸಿದ್ಧಪಡಿಸು. ಹೀಗೆ ಸಾಹಸ ಪರಾಕ್ರಮಿ ರಾಮ ಉತ್ಸಾಹದಿಂದ ಇಲ್ಲಿ, ಇದು ಬಹಳ ಮುಖ್ಯವಾದದ್ದು. ಯಾಕಂದರೆ ಅಲ್ಲೇ ಹಿಂದೆ ಸೀತೆಯು ಹೇಳಿದ ಮಾತುಗಳು ನಮಗೆ ಹಿಂದೆ ಉಂಟು. ಎಲ್ಲರ ಕಡೆಯಲ್ಲಿಯೂ ತಾನು ರಾಕ್ಷಸರ ಕೊಲ್ತೇನೆ, ಆರ್ತ ಸಂರಕ್ಷಣೆ ಮಾಡುತ್ತೇನೆ ಅಂತ ರಾಮ ಹೇಳುತ್ತಾನೆ. ಧರ್ಮವು ಸತ್ಯದಲ್ಲಿ ಆಶ್ರಯವನ್ನು ಪಡೆದಿದೆ ಹೇಳುವ ರಾಮ ರಾಕ್ಷಸರನ್ನು ನಿರ್ಮೂಲ ಮಾಡ್ತೇನೆ ಅಂತ ಹೇಳ್ತಾನೆ. ಸೀತೆ ನೆನಪಿಸ್ತಾಳೆ, ನೀವು ಅಹಿಂಸಾ ವೃತವನ್ನು ಕೈಗೊಳ್ಳುವುದು ಒಳ್ಳೆಯದಲ್ವೋ, ನೀವು ನಿರಪರಾಧಿಗಳನ್ನು ಯಾಕೆ ಕೊಲ್ತೀರಿ, 3 ಸಂಗತಿಗಳಿಗೆ ವಿರೋಧ ಬರ್ತದೆ ಅಂತ ಸೀತೆ ಇಲ್ಲಿ ಹೇಳುವಂತಹದ್ದನ್ನು ವಾಲ್ಮೀಕಿಗಳು ಹೇಳ್ತಾರೆ. ಒಂದು, ಸುಳ್ಳು ಹೇಳಿ ವಿರೋಧವನ್ನು ಗಳಿಸುವಂತಹದ್ದು. ಇನ್ನೊಂದು, ಪರಸ್ತ್ರೀ ವ್ಯಾಮೋಹದಿಂದ ವಿರೋಧವನ್ನು ಕಟ್ಟಿಕೊಳ್ಳುವಂತಹದ್ದು. ಇನ್ನೊಂದು, ವೈರವಿಲ್ಲದೆ, ಯಾವುದೇ ವೈರ ಇರುವುದಿಲ್ಲ, ಕ್ರೌರ್ಯ. ಆದರೆ ನೀವು ಸುಳ್ಳು ಹೇಳುವುದಿಲ್ಲ ಸ್ವಾಮಿ, ಪರಸ್ತ್ರೀ ವ್ಯಾಮೋಹ ನಿಮಗಿಲ್ಲ. ಆ 2 ಕಡೆಯಲ್ಲಿ ನಿಮ್ಮನ್ನು ನಾನು ಆಕ್ಷೇಪ ಮಾಡಲಿಕ್ಕಿಲ್ಲ. ಪರಸ್ತ್ರೀ ವ್ಯಾಮೋಹ ಇಲ್ಲ, ನೀವು ಸುಳ್ಳು ಹೇಳುವುದಿಲ್ಲ, ಸತ್ಯವಾಕ್ ಸತ್ಯ ಸಂಕಲ್ಪ. ಆದರೆ ನಿಮ್ಮ ವೈರಕ್ಕೆ ನನಗೆ ಕಾರಣ ಕಾಣುವುದಿಲ್ಲ. ಯಾವುದೇ ವಿರೋಧ ಇಲ್ಲದೆ ನಿಮ್ಮಲ್ಲಿ ಒಂದು ರಾಕ್ಷಸ ದ್ವೇಷ, ಒಂದು ಕ್ರೌರ್ಯ ಕಾಣುತ್ತದೆ ಅಂತ ಹೇಳ್ತಾಳೆ ಅವಳು. ರಾಮ ಹೇಳ್ತಾನೆ, ಇಲ್ಲ, ನನ್ನ ತಂದೆಯವರು ದಶರಥ ಭೂಪತಿಗಳು ವನವಾಸದ ಅನುಮತಿಯನ್ನು ನನಗೆ ಕೊಟ್ಟದ್ದೇ ದುಷ್ಟರ ವಧೆಗೆ ಎನ್ನುವುದಕ್ಕಿಂತ ಮುಖ್ಯ ಶಿಷ್ಟರ ಸಂರಕ್ಷಣೆಗೆ, ಧರ್ಮ ಸಂರಕ್ಷಣೆಗೆ, ಆರ್ಥ ಸಂರಕ್ಷಣೆಗೆ. ಲಕ್ಷ್ಮಣದಲ್ಲಿ ಒಂದು ಮಾತು ಹೇಳ್ತಾಳೆ ಅವಳು. ಅಲ್ಲಿ ರಾಮ ಹೇಳ್ತಾನೆ, ಕ್ಷತ್ರಿಯ ಈ ದಾರಿಯತೆ ಚಾಪೋ ನಾರ್ಥ ಶಬ್ದೋ ಭವೇದಿತಿ. ಇದು ಅರಣ್ಯಕಾಂಡದಲ್ಲಿ ರಾಮ ಹೇಳುವಂಥ ಮಾತು. ಕ್ಷತ್ರಿಯದ ಕೈಯಲ್ಲಿ ಬಿಲ್ಲಿರುವಂತಹದ್ದು, ಕ್ಷತ್ರಿಯ ಬಿಲ್ಲು ಧಾರಣೆ ಮಾಡುವಂತಹದ್ದು ಆರ್ತರನ್ನು ಸಂರಕ್ಷಿಸುವುದಕ್ಕೆ. ಹಾಗಾದರೆ ನನ್ನ ಪ್ರತಿಜ್ಞೆ ಅಥವಾ ನನ್ನದು ರಾಕ್ಷಸ ದ್ವೇಷ ಅಲ್ಲ, ಬದಲಾಗಿ ಧರ್ಮ ಸಂರಕ್ಷಣೆ, ಸಜ್ಜನರ ಸಂರಕ್ಷಣೆ, ಗೋವುಗಳ ಸಂರಕ್ಷಣೆ, ಬ್ರಾಹ್ಮಣರ ಸಂರಕ್ಷಣೆ, ಋಷಿಮುನಿಗಳ ಸಂರಕ್ಷಣೆ, ಸಾಧುಗಳ ಸಂರಕ್ಷಣೆ, ಸಂತರ ಸಂರಕ್ಷಣೆ, ನಮ್ಮ ಸಂಸ್ಕೃತಿಯ ಸಂರಕ್ಷಣೆ. ಅದಕ್ಕೆ ಬೇಕಾಗಿ ನಾನು ಬಿಲ್ಲು ಧಾರಣೆ ಮಾಡಿದ್ದೇನೆ, ಅದಕ್ಕಾಗಿ ನಾನು ವನವಾಸಕ್ಕೆ ಬಂದಿದ್ದೇನೆ, ಅದಕ್ಕಾಗಿ ದಂಡಕಾರಣ್ಯಕ್ಕೆ ಬಂದಿದ್ದೇನೆ. ಇದು ರಾಮನ ವೃತ, ರಾಮನ ವೃತ ಇದು. ಇದನ್ನು ನಾವು ಈ ಭಾಗದಲ್ಲಿ ಗಮನಿಸೋಣ. ನಮ್ಮ 28ನೇ ಸಂಚಿಕೆಗೆ ಮಂಗಲವನ್ನಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ